ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಾವು ಕಳೆದ 5-6 ವರ್ಷಗಳಿಂದ ತಕ್ಷಶಿಲಾ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ. ಕುಂಡಲಿನಿ ರಾಜಯೋಗ, ಕ್ರಿಯಾಯೋಗ, ತಂತ್ರ ಸಾಧನೆ, ಯಕ್ಷಿಣಿ ಸಾಧನೆ, ಅಪ್ಸರ ಸಾಧನೆ, ಸಾತ್ವಿಕ, ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ. ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲ್ಗಡೆ ಬಲಭಾಗದಲ್ಲಿ ಶಿಶಿ ಅಂತ ಇರುತ್ತೆ. ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡು ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ. ಬೇರೆ ಭಾಷೆ, ಹಿಂದಿ, ಇಂಗ್ಲೀಷು, ಯಾವ ಭಾಷೆನೂ ಇರಲಿ, ತಮಿಳು, ತೆಲುಗು ಎಲ್ಲ ಭಾಷೆನೂ ಬರುತ್ತೆ. ಅದನ್ನು ಆಯ್ಕೆ ಮಾಡ್ಕೋಬೋದು. ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ, ಕುಂಡಲಿನಿ ರಾಜಯೋಗ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನು ಲಾಸ್ಟ್ ವಿಡಿಯೋ ನೋಡ್ತಾ ಇದ್ರಲ್ಲ, ಕೊನೆ ಎಂಡಲ್ಲಿ ಬರುತ್ತೆ. ಆಮೇಲೆ ಪ್ಲೇ ಲಿಸ್ಟಲ್ಲಿ ಕೂಡ ಇರುತ್ತೆ. ಪ್ಲೇ ಲಿಸ್ಟಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ. ನಿಮಗೆ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ, ಇಚ್ಛೆ ಇದ್ರೆ ಪ್ಲೇ ಲಿಸ್ಟಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ನೋಡ್ಬೋದು. ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ, ಅವರ ವಿಳಾಸ ಹಾಕಿರ್ತೀವಿ. ನಿಮ್ಗೆ ಆಸಕ್ತಿ ಇದ್ರೆ, ಹತ್ರದಲ್ಲಿದ್ರೆ ನೀವು ಅವ್ರನ್ನ ಭೇಟಿ ಮಾಡಿ, ಅವ್ರಿಗೆ ಫೋನ್ ಮಾಡಿ, ಅವ್ರು ಭೇಟಿ ಮಾಡಿ. ಆಮೇಲೆ ನಿಮಗೆ ನಾವು ಸಾಧನೆ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಹತ್ರ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡ್ಬೋದು. ಸ್ನೇಹಿತರೆ, ಈ ಸಾಧನೆಗೆ ಆನ್ಲೈನಲ್ಲಿ ದೀಕ್ಷೆ ಇದೆ, ಆಫ್ಲೈನ್ನಲ್ಲಿ ದೀಕ್ಷೆ ಇದೆ. ಆಫ್ಲೈನ್ನಲ್ಲಿ ಅಂದರೆ ಭಾನುವಾರ ಇರುತ್ತೆ. ಆನ್ಲೈನ್ನಲ್ಲಿ ಅಂದರೆ ನೀವು ಯಾವತ್ತು ಬೇಕಂದ್ರೂ ಅವತ್ತೇ ನಾವು ಆನ್ಲೈನ್ನಲ್ಲಿ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ನೀಡ್ತೀವಿ. ಇಲ್ಲಿ 18ರಿಂದ 45 ವಯಸ್ಸಿನೊಳಗಿರುವಂಥವರಿಗೆ 1 ವರ್ಷದ ಕುಂಡಲಿನಿ ರಾಜಯೋಗ ದೀಕ್ಷೆ, ಆಮೇಲೆ 45 ವರ್ಷದಿಂದ 55 ವಯಸ್ಸು ಒಳಗಿರುವಂಥವರಿಗೆ 3 ವರ್ಷದ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ನೀಡಲಾಗುತ್ತೆ. ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು. ಅದನ್ನು ಕಲಿಯೋದಕ್ಕೆ 10-12 ವರ್ಷ ಹಿಡಿತಾ ಇತ್ತು ಮೊದಲು. ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ 1 ವರ್ಷ ಮತ್ತು 3 ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ. ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನಿ ಯೋಗದ ತಂತ್ರ, ಈ ತಂತ್ರವನ್ನು ಬಳಸಿಕೊಂಡು 1 ವರ್ಷದಲ್ಲಿ 3 ವರ್ಷದಲ್ಲಿ ನಿಮಗೆ ಆ ಬ್ರಹ್ಮಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆಮೇಲೆ ನಮ್ದು yogaMaster.in ಅಂತ ವೆಬ್ಸೈಟ್ ಇದೆ. ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ, ಹಿಂದಿ, ಇಂಗ್ಲಿಷ್ 3 ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡ್ಕೊಂಡು 3 ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡ್ಬೋದಾಗಿರುತ್ತೆ. ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯೋ ಲಿಂಕ್ ಅಂತ ಇರುತ್ತೆ, ಯೂಟ್ಯೂಬ್ 3 ಅಂತ ಇರುತ್ತೆ ಮೇಲ್ಗಡೆ. ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲಾ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೇವೆ, ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ತಕ್ಷಶಿಲಾ ಗುರುಕುಲ ಇಂಗ್ಲೀಷು, ತಕ್ಷಶಿಲಾ ಗುರುಕುಲ ಹಿಂದಿ ಅಂತಂದು ಹಿಂದಿ ಚಾನಲ್ ಮಾಡಿದ್ದೇವೆ, ಇಂಗ್ಲೀಷ್ ಚಾನಲ್ ಮಾಡಿದ್ದೇವೆ. ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಕೂಡ ವಾಚ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಮುಂದೆ ಇದ್ದಾರೆ ರಾಜೇಶ್ ಹೊನ್ನಡಿಕೆ ಅಂದ್ರೆ ತುಮಕೂರು ತಾಲೂಕು, ತುಮಕೂರು ಜಿಲ್ಲಾ. ಹೊನ್ನಡಿಕೆ ಅಲ್ವಾ ನಿಮ್ಮ ವಿಲೇಜ್? ಗುರುಗಳೇ, ಹೊನ್ನಡಿಕೆ ಹತ್ರ ವರದನಹಳ್ಳಿ ಅಂತ. ಹೊನ್ನಡಿಕೆ ಹತ್ರ ವರದನಹಳ್ಳಿ. ಇವರು ನಮ್ಮ ಕುಂಡಲ್ ರಾಜಯೋಗ ಸಾಧನೆ ಮಾಡಿದ್ದಾರೆ. ಇವರ ಅನುಭವವನ್ನ ಈಗ ನಾವು ಅವ್ರ ಬಾಯಿಂದ ಕೇಳುವ. ಅವ್ರ ಹೆಸರು ರಾಜೇಶ್ ಅಂತ. ಅವ್ರಿಗೆ ಈಗ ವಯಸ್ಸು 24 ಇರ್ಬೋದಲ್ವಾ? 23 ಗುರುಗಳೇ. 23 ಅವ್ರ ವಯಸ್ಸು. ಈ ವಯಸ್ಸಲ್ಲಿ ಅವರು ಸಾಧನೆ ಮಾಡಿದ್ದಾರೆ. ಅವರು ದೀಕ್ಷೆನ ಅಲ್ಲಿ ನಮ್ಮ ಇದರಲ್ಲಿ ತಾವರೆಕೆರೆಯಲ್ಲಿ ಇದ್ದಾಗ ತಗೊಂಡಿದ್ರು. ಮಧ್ಯದಲ್ಲಿ ಅವರು ಬಿಟ್ಟು ಸಾಧನೆ ಮಾಡಿದ್ರು. ಬಟ್ ಈಗ ಅವರು ಕಂಟಿನ್ಯೂ ಆಗಿ ಈ ಒಂದು 3-4 ತಿಂಗಳಿಂದ ಕಂಟಿನ್ಯೂ ಆಗಿ ಸಾಧನೆ ಮಾಡಿದ್ರು. ಸಾಧನೆ ಮಾಡಿ ಅವರ ಒಂದು ಅನುಭವವನ್ನ ಈಗ ಹಂಚ್ಕೊಳ್ತಾ ಇದ್ದಾರೆ. ನೀವು ಹೇಗೆ ಸಾಧನೆ ಮಾಡಿದ್ರಿ, ನಿಮ್ಗೆ ಯಾವ ರೀತಿಯಲ್ಲಿ ಅನುಭವವಾಯಿತು, ಸ್ವಲ್ಪ ವೀಕ್ಷಕರಿಗೆ ಹೇಳಿ. ಅಲ್ಲಿ ಮುಂದೆ ನೋಡಿ, ಜೋರಾಗಿ ವೀಕ್ಷಕರಲ್ಲಿ ವಿನಂತಿ. ನಮಸ್ಕರಿಸುತ್ತಾ ಗುರುಗಳಿಗೆ ನಮಸ್ಕರಿಸುತ್ತಾ, ದೇವಿ ಏನ್ ನೋಡಿಸ್ತಾಳೋ ಆ ರೀತಿ ನಾನು ನುಡಿತೀನಿ. ನಂದೇನು ಇಲ್ಲ ಇಲ್ಲಿ. ಆ ಎಮ್ಮನು ಕರ್ಕೊಂಬಂದ್ ಇಲ್ಲಿ ಕೂರ್ಸಿರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಅನ್ನೋದು ಏನು ಇಲ್ಲ ಇಲ್ಲಿ, ಎಲ್ಲ ನಶ್ವರ. ಸಾಧನೆ ಸಾಧಕರಿಗೆ ಬಹಳ ಮುಖ್ಯ. ಈ ಸಾಧನೆ ಏನಂದ್ರೆ ನಮ್ಮ ಭಾರತದ ಮೂಲ ಶಿಕ್ಷಣ ಇದು. ಏನಂದ್ರೆ ಗುರುಗಳೇ, ನಮ್ಮ ಗುರುಕುಲ ಶಿಕ್ಷಣ ಇದು. ಪ್ರತಿಯೊಬ್ರು ನಮ್ಮ ಭಾರತದಲ್ಲಿ ಮುಂಚೆ ಗುರುಕುಲ ಪದ್ಧತಿ ಇದ್ದಾಗ ಪ್ರತಿಯೊಬ್ರು ಅದನ್ನ ಅಳವಡಿಸ್ಕೊಂಡು ಏನಂದ್ರೆ ಅದನ್ನ ಕಲೀಲೇಬೇಕಾಗಿತ್ತು. ಅಂದ್ರೆ ಆತರ ಇತ್ತು ಎಲ್ಲ ಸಿಸ್ಟಮ್ ನಮ್ಮಲ್ಲಿ. ಬ್ರಿಟಿಷರು ನಮ್ಮಲ್ಲಿ ಮೆಕಾಲೆ ಜ್ಞಾನ ತಂದ್ಬಿಟ್ಟು ನಮ್ಮ ಸಂಸ್ಕೃತಿನ ಒಡೆಯಕ್ಕೋಸ್ಕರ ಮೆಕಾಲೆ ಜ್ಞಾನನ, ಇಂಗ್ಲಿಷ್ ಶಿಕ್ಷಣನ ನಮ್ಮಲ್ಲಿ ಅಳವಡಿಸ್ಬಿಟ್ರು. ಇವತ್ತು ನಾವು ಅದನ್ನೇ ಹಿಡ್ಕೊಂಡು ಬಲವಾಗಿ ಈ ನಾನು ಅಹಮ್ಮು ಮದದಿಂದ ನಾವು ವಿದ್ಯೆ ಕಲಿತಾ ನಮ್ಮ ಸಂಸ್ಕೃತಿಲಿ ವಿದ್ಯೆ ನಾವು ಕಲಿತಾ ವಿನಯತೆ ಬರ್ಬೇಕು, ಅಹಂಕಾರ ಬರಬಾರ್ದು.
ಈ ವಿದ್ಯೆ ನಮಗೆ ಇಂಗ್ಲಿಷ್ ಶಿಕ್ಷಣ ಕಲಿಸ್ತಾ ಇರೋದು ಅಹಂಕಾರ. ನಾನು ನನ್ನ ಅಹಂಕಾರ, ದುಡ್ಡಿನ ಅಹಂ ಎಲ್ಲಾ ತೋರಿಸ್ತಾ ಇದ್ದಾರೆ ಗುರುಗಳೇ. ಇದು ನಮ್ಮ ಶಿಕ್ಷಣ. ಪ್ರತಿಯೊಬ್ರು ಎಲ್ಲಾರು ದಯವಿಟ್ಟು ಈ ವಿದ್ಯೆನ ಕಲಿಬೇಕು ಅಂತ ನಾನು ಮೊದಲನೇದಾಗಿ ಗುರುಗಳೇ ಎಲ್ಲಾ ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ. ಸರ್ವರಲ್ಲೂ ಆ ಶಕ್ತಿ ಸರ್ವರಲ್ಲೂ ಇದೆ. ಯಾರು ಮೇಲಲ್ಲ, ಯಾರು ಕೀಳಲ್ಲ. ಸರ್ವರ ಅಂತರಾತ್ಮದಲ್ಲಿ ಉದುಗಿರುವಳು ಆ ಎಮ್ಮನೆ. ಎಲ್ಲರ ಅಲ್ಲೂ ಆತ್ಮ ಸ್ವರೂಪಿಣಿಯಾಗಿ ಈ ಬ್ರಹ್ಮಾಂಡನ ಸೃಷ್ಟಿ ಮಾಡಿದ್ಮೇಲೆ ಅವರವರ ಅಂತರಾತ್ಮದಲ್ಲಿ ಹೋಗಿ ಸೇರಿದ್ದಾಳ ಆ ಎಮ್ಮನು. ನಾವು ಈಗೇನ ಒಂದು ಕ್ರಿಯೆ ಮೂಲಕ, ಈಗ ಹಾಲಿನಲ್ಲಿ ಇರತಕ್ಕಂತ ತುಪ್ಪ ನಮ್ಗೆ ಕ್ರಿಯೆ ಅಲ್ದಲೆ ಬೇರೆ ಮೂಲಕ ಕಾಣಲ್ಲ. ಅದೇ ರೀತಿ ನಮ್ಮ ಒಳಗೆ ದೇವಿ ಸುಪ್ತವಾಗಿ ನೆಲೆಸಿದ್ದಾಳೆ. ಕ್ರಿಯೆ ಮೂಲಕ, ಒಂದು ಸಾಧನೆ ಮೂಲಕ ಹೊರತು ಬೇರೆ ರೂಪದಲ್ಲಿ, ಭಕ್ತಿ ಮೂಲಕ, ಸಾಧನೆ ಮೂಲಕ ಬಿಟ್ಟು ಬೇರೆ ರೂಪದಲ್ಲಿ ನಮ್ಮಲ್ಲಿ ಕಾಣಿಸಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಈ ಸಾಧನೆ ಮಾಡ್ಲೇಬೇಕು. ಸಾಧನೆ ಏನಕ್ಕೆ ಮಾಡ್ಬೇಕು ಅಂತ ವೀಕ್ಷಕರು ಕೇಳಿದ್ರೆ ಏನ್ ಬೇಕು, ಎಲ್ಲಾರಲ್ಲೂ ದೇವಿ ಇದ್ದಾಳೆ ಅಂದ್ರೆ ಮೊದಲನೇದಾಗಿ ಏನಂದ್ರೆ ಗುರುಗಳೇ, ಗುರುಗಳ ಹತ್ರ ಬರ್ಬೇಕು. ಇದು ಗುರು ಇಲ್ಲದೆ ವಿದ್ಯೆಗೆ ಹೋದ್ರೆ ಅಪಾಯ. ಅಂದ್ರೆ ಗುರುಗಳ ಮೂಲಕ, ಗುರುಗಳ ಆಶೀರ್ವಾದ ಪಡೆದು, ಗುರುಗಳ ಹತ್ರ ದೀಕ್ಷೆ ಪಡೆದು, ಅವರು ಅದರೊಳಗೆ ತುಂಬಾ ಆಳವಾಗಿ ಇಳಿದು ಅದನ್ನ ನಮ್ಮಂತ ಮುಮುಕ್ಷುಗಳಿಗೋಸ್ಕರ, ನಮ್ಮ ಸದಮಲ ಗುರುಗಳು ಏನಿದ್ದಾರೆ ಅವ್ರು ನಮ್ಮಂತ ಮುಮುಕ್ಷುಗಳ ಉದ್ಧಾರಕ್ಕೋಸ್ಕರ ದೇವಿನೇ, ಜಗನ್ಮಾತೆನೆ ಕಳಿಸಿರೋದು, ಬೇರೆ ಏನಲ್ಲ. ಹಾಗಾಗಿ ಈ ವಿದ್ಯೆನ ಪ್ರತಿಯೊಬ್ರು ಎಲ್ಲಾರು ಮಾಡ್ಬೇಕು. ಅದು ನಾವು ಮಾತಾಡ್ತಿರೋದು ಕೆಲವು ವೀಕ್ಷಕರಿಗೆ ಹುಚ್ಚುತನ ಅನ್ನೋ ತರ ನಾವು ಕಾಣಿಸ್ಬೋದು. ಅದು ನಿಮ್ಮ ಅಭಿಪ್ರಾಯ ಗುರುಗಳೇ. ಏನಂದ್ರೆ ಗುರುಗಳ ಹತ್ರ ಮೊದ್ಲು ಬನ್ನಿ, ಮಾತಾಡಿ. ಅದಕ್ಕೋಸ್ಕರನೇ ಅವರು ಕಷ್ಟಪಟ್ಟು 15 ವರ್ಷಗಟ್ಲೆ ಒಬ್ರೆ 8 ಅಡಿ ಒಂದು ಸಣ್ಣದಾದ ರೂಮ್ ಅಲ್ಲಿ ಇದ್ದು ಅವರೇ ಎಲ್ಲ ಒಂದು ಅಡಿಗೆ ಆಗಿರ್ಬೋದು, ಎಲ್ಲ ಸಾತ್ವಿಕ ಆಹಾರನ ಮಾಡ್ಕೊಂಡು ತಿನ್ಕೊಂಡು ನಮಗೋಸ್ಕರ ತುಂಬಾ ಕಷ್ಟ ಬಿದ್ದು ಕೊನೆಗೆ ದೇಹನೇ ತ್ಯಜಿಸ್ಬಿಟ್ಟು ನಾನು ಹೋಗ್ಬೇಕು ಅನ್ಬೇಕಾರೆ ದೇವಿ ಇಂದ ಅವರು ವಚನ ಆಗಿ ಅವರಿಗೆ ಅಶರೀರವಾಣಿಯಾಗಿ ಕೊನೆಗೆ ನಮ್ಮಂತ ಮುಮುಕ್ಷುಗಳನ್ನ ಉದ್ಧಾರ ಮಾಡಕ್ಕೋಸ್ಕರ ಗುರುಗಳು ಈ ವಿದ್ಯೆನ ಹಂಚ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ರು ಬಂದು ಈ ವಿದ್ಯೆನ ಕಲಿಬೇಕು. ಎಲ್ಲರಲ್ಲೂ ಆಗತ್ತೆ, ಎಲ್ಲರ ಕೈಲೂ ಆಗತ್ತೆ, ಯಾರಿಂದ ಆಗಲ್ಲ ಅಂತ ಇಲ್ಲ. ಅವರು ಕೆಲವರಿಗೆ ಅವರವರ ಕರ್ಮದನುಸಾರ ಕಷ್ಟ ಆಗ್ಬೋದು ಅಷ್ಟೇ. ಅಂದ್ರೆ ಕರ್ಮ ಯಾವ ರೀತಿ ಬರುತ್ತೆ ಅಂದ್ರೆ, ನೀವು ಇನ್ನೊಂದು ಜನ್ಮ ಇರ್ಬೋದು, ಅದು ನಿಧಾನಕ್ಕೆ ಬರ್ತಾ ಇರತ್ತೆ ಕರ್ಮ. ಇನ್ನು ಹುಡ್ತಾನೆ, ಇವನು ಸಾಯ್ತಾನೆ, ಹುಟ್ಟು ಸಾವು ಜನನ ಮರಣ ಚಕ್ರಕ್ಕೆ ಬೀಳ್ತಾನೆ, ಕರ್ಮ ನಿರಂತರ ಅಂತ ಅಂತಾರಲ್ಲ ಗುರುಗಳೇ, ಹಂಗ್ ಬರ್ತಾ ಇರತ್ತೆ ಅನ್ಕೊಂಡು ಸುಮ್ನಿರ್ತೀವಿ. ನಾವು ಸಾಧನೆ ಅಂತ ತಗೊಂಡಾಗ ಸಂಪೂರ್ಣವಾಗಿ ಕರ್ಮ ಅನ್ನೋದು ನಶಿಸ್ದಾಗೆ ನಮ್ಗೆ ದೇವಿ ಸಾಕ್ಷಾತ್ಕಾರ ಆಗ್ಲಿ, ದೇವಿದು ನಮ್ಗೆ ಒಂದು ಆ ಕುಂಡಲಿನಿನ ವಿದ್ಯೆ ಇದೆಯಲ್ಲ ಜಾಗೃತಿ ಆಗೋದು ನಮ್ಗೆ ಅನುಭವಕ್ಕೆ ಬರೋದು. ಹಾಗಾಗಿ ಏನಂದ್ರೆ ಕರ್ಮ ಎಲ್ಲ ಆಯಾ ಮನುಷ್ಯನ್ಗೆ ಯಾವ ರೀತಿಲಿ ತಡಿಬೋದೋ ಆ ರೀತಿಲಿ ಬರುತ್ತದು. ಆಯಾಯ ದೇಹಕ್ಕಾಗಿರ್ಬೋದು, ಅವನು ಪೂರ್ವ ಜನ್ಮದ ಕರ್ಮದ ಪ್ರಕಾರ ಅವನು ಈ ಜನ್ಮದಲ್ಲಿ ಏನ್ ಮಾಡಿದ್ರೆ ನಾನು ನಿಲ್ಲಿಸಬಹುದು ಅನ್ನೋ ರೀತಿಲೇ ಬರುತ್ತೆ ಕರ್ಮ. ಹಾಗಾಗಿ ಏನ್ ಮಾಡ್ಬೇಕು, ಸಾಧಕರಾದವರು ಇದನ್ನೆಲ್ಲ ನಿಗ್ರಹ ಮಾಡ್ಬೇಕು. ಜಾಸ್ತಿ ಏನ್ ಕಷ್ಟ ಆಗಲ್ಲ. ಗುರುಗಳ ಹತ್ರ ಬಂದು ದೀಕ್ಷೆ ತಗೊಂಡು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡೋದು ಹೇಳ್ತಾರೆ. ಸಾತ್ವಿಕ ಆಹಾರ ಆಗಿರ್ಬೋದು, ಯಮ ನಿಯಮ, ಬ್ರಹ್ಮಚರ್ಯ, ಕೆಲವೊಂದು ಸಣ್ಣ ಪುಟ್ಟ ದಿನ ಬೆಳಿಗ್ಗೆ ಒಂದು 2 ಅವರ್, ಸಂಜೆ 1-2 ಅವರ್ ಗುರುಗಳು ಹೇಳಿರೋ ರೀತಿ ದೇವಿ ಪೂಜೆಗಾಗಿರ್ಬೋದು, ಪಾರಾಯಣಕ್ಕಾಗಿರ್ಬೋದು, ಜ್ಞಾನಸಿಂಧ ಅಧ್ಯಯನಕ್ಕಾಗಿರ್ಬೋದು, ಧ್ಯಾನಕ್ಕಾಗಿರ್ಬೋದು. ಅವರು ಕೆಲವೊಂದು ಪ್ರಾಣಾಯಾಮ ಹೇಳ್ತಾರೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ಬೇಕು, ಆ ನಿಯಮಗಳನ್ನ ಪಾಲನೆ ಮಾಡ್ಬೇಕು, ಜೊತೆಗೆ ಪ್ರಾಣಾಯಾಮನ ಮಾಡ್ಬೇಕು. ಅದು 5 ತರಹ ಇರ್ತದೆ, 5 ತರ ಸ್ಟೇಜ್ ಇರುತ್ತೆ. ಆ ಸ್ಟೇಜ್ ಒಂದೊಂದನ್ನೇ ದಾಟ್ತಾ ನಮಗೆ ಕರ್ಮಗಳು ಒಂಚೂರು ತಡಿತಾ ಬರ್ತದೆ. ಯಾರ್ದು ಇರ್ದಂಗ್ ಇರಲ್ಲ ಕರ್ಮ, ಎಲ್ಲಾರ್ಗು ತಡಿಯುತ್ತೆ. ಅದೇ ರೀತಿ ನಮಗೂ ತಡೆದಿತ್ತು. ಏನೋ ಗುರುಗಳು ಆಶೀರ್ವಾದದಿಂದ ಇಲ್ಲಿಗೆ ಬಂದು ಕೂತಿದೀವಿ ಮಾಡಿ. ನಾವು ಅನ್ನೋದು ಏನಿಲ್ಲ, ಎಲ್ಲಾ ದೇವಿ ಮಾಡಿಸ್ತಾಳೆ ಬಂದಿದೀವಿ. ನಮ್ಮನ್ನ ದೇವಿ ಆಯ್ಕೆ ಮಾಡಿರೋದಕ್ಕೆ ಇಲ್ಲಿ ಬಂದು ಕೂತಿದೀವಿ ಹೊರತು ಈ ವೀಕ್ಷಣೆನಾಗಿರ್ಬೋದು, ಈ ಗುರುಗಳು ಮಾಡ್ತಕ್ಕಂತ ವಿಡಿಯೋಗಳು ನೀವು ವೀಕ್ಷಕರು ಯಾರು ನೋಡ್ತಿದ್ದೀರೋ ಆ ದೇವಿ ಇಚ್ಛೆ ಇಲ್ದಲೆ ಯಾರು ನೀವು ನೋಡಕ್ ಸಾಧ್ಯ ಇಲ್ಲ. ಆ ದೇವಿ ಅನುಗ್ರಹ ಇರೋದಕ್ಕೆ ಯಾವ್ದೋ ಒಂದು ನೀವು ಪೂರ್ವ ಜನ್ಮದ ಒಂದು ಪುಣ್ಯದ ಕೆಲಸ ಆ ವಿಡಿಯೋನ ನೋಡೋ ರೀತಿ ನಿಮ್ನ ಪ್ರೇರೇಪಣೆ ಮಾಡಿರುತ್ತೆ. ಅದನ್ನೇ ನೀವು ಪ್ಲಸ್ ಮಾಡ್ಕೊಂಡು ಇದನ್ನ ಗುರುಗಳ ಹತ್ರ ಒಂದ್ಸಲಿ ಬಂದ್ ಹೋಗಿ, ಗೊತ್ತಾಗುತ್ತೆ ನಿಮ್ಗೇನೆ. ಏನೋ ನಿಮ್ಗೆ ದುಡ್ಡು ಕಾಸು ಅನ್ನೋದಿಲ್ಲ ಇಲ್ಲಿ. ಮೊದ್ಲು ಬಂದ್ ಹೋಗಿ, ಆಮೇಲೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಹೇಳ್ತಾರೆ ಗುರುಗಳು ಇದೇ ರೀತಿ ಹಿಂಗಿರ್ಬೇಕು ಅಂತ. ನೋಡಿ, ಸಾಧಕರದ್ದು ಅದ್ರೊಳಗೆ ಕೆಲವೊಂದು ವಿಡಿಯೋಗಳು ಪ್ಲೇ ಪಟ್ಟಿಲಿ ಇದೆ, ವಿಡಿಯೋಗಳು ನಂಬರು ಇದೆ. ಏನು ಗುರುಗಳು ಅವ್ರಿಗೆಲ್ಲ ಹೇಳ್ಬಿಟ್ಟಿಲ್ಲ, ಮೊದ್ಲಾಗೇನೆ ಮಾತಾಡ್ರಿ, ಹಿಂಗ್ ಹೇಳ್ರಿ, ಬರ್ಲಿ ಸಾಧಕರು ಅಂತ ಏನ್ ಹೇಳಿಲ್ಲ. ಅವ್ರವ್ರ ನಿಜವಾದ ಅನುಭವ ಹೇಳ್ತಾರೆ. ನಮ್ ಯಮ ನಿಯಮದಲ್ಲಿ ಸತ್ಯನೇ ನುಡಿಬೇಕು, ನಿಮ್ಗೆ ಸುಳ್ಳು ಹೇಳ್ಬೇಕು ಅಲ್ಲಿ ಬರಕ್ಕೆ ಬಿಡಲ್ಲ ದೇವಿ. ಒಳಗಿರೋ ನಮ್ಮ ಅಂತರ್ಮಾತ್ಮ ಇರುತ್ತಲ್ಲ, ಅದು ಯಾಕಪ್ಪ ಸುಳ್ಳು ಹೇಳ್ತಿದ್ಯಾ ಅಂತ ತಡೆಯುತ್ತೆ. ಸುಳ್ಳು ಹೇಳಕ್ಕೂ ಬಿಡಲ್ಲ ಅದು. ಏನಂದ್ರೆ ಗುರುಗಳು ಕೊಡ್ತಕ್ಕಂತ ನಮ್ಮ ದೇಹದಲ್ಲಿ
ಸಪ್ತಚಕ್ರಗಳು ಇರುತ್ತೆ. ಸಪ್ತಚಕ್ರದಲ್ಲಿ ಆ ಸಪ್ತಚಕ್ರಗಳನ್ನ ಜಾಗೃತಿ ಮಾಡ್ತಕ್ಕಂತ ವಿದ್ಯೆ ಕುಂಡಲಿನಿ, ಬ್ರಹ್ಮ ವಿದ್ಯೆ, ಆತ್ಮವಿದ್ಯೆ. ಆತ್ಮೀಯ ವಿದ್ಯೆಗಿಂತ ಮೇಲಾದ ವಿದ್ಯೆ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದೇ ಮೂಲತಃ ಎಲ್ಲದಕ್ಕೂ ಮೂಲ ಅಡಿಪಾಯ ಅದು. ಅದನ್ನ ಯಾರು ಸಾಧನೆ ಮಾಡ್ಕಂತಾನೋ ಅವನಿಗೆ ಇನ್ನ ಮುಂದೆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಸೋಲೇ ಇಲ್ಲ. ಅವನಿಗೆ ಯಾವುದೇ ಕಾರಣಕ್ಕೂ ಸೋಲಾಗಲ್ಲ. ಇದನ್ನ ಕರೆಕ್ಟ್ ಆಗಿ ಕಂಡೀಷನ್ ಆಗಿ ಗುರುಗಳು ಹೇಳಿರ್ತಕ್ಕಂಥ ಮಾರ್ಗದಲ್ಲಿ, ಅವರು ತೋರಿಸಿರ್ತಕ್ಕಂಥ ದಾರಿಯಲ್ಲಿ ಅದನ್ನ ಚಾಚು ತಪ್ಪದೆ ನಾವು ಆ ದಾರಿಲಿ ಅವ್ರು ಹೇಳಿರ್ತಕ್ಕಂಥ ಕಂಡೀಷನ್ಗಳನ್ನ ಪಾಲಿಸ್ಕೊಂಡು ಸಾಧನೆಗೆ ನಮ್ಮ ಕೆಲ್ಸದ ಜೊತೆಗೆ ಕೆಲ್ಸನೂ ಈಗ ಯಾರು ಮಾಡ್ದಲ್ಲೇ ಇರಕ್ಕಲ್ಲ, ಕೆಲಸ ಮಾಡ್ಲೇಬೇಕು. ಕೆಲಸ ಮಾಡ್ಕೊಂಡು ಬೆಳಿಗ್ಗೆ ಜಾವ 4ರಿಂದ ಒಂದು 5 ಗಂಟೆ 6 ಗಂಟೆವರೆಗೂ ಸಮಯ ಕೆಲವೊಂದು ಪ್ರಾಣಾಯಾಮ ಮಾಡಿ ದೇವಿ ಪಾರಾಯಣ ಮಾಡಕ್ಕೆ ಅಲ್ಲೊಂದು ಸ್ವಲ್ಪ ಸಮಯ, ಸಂಜೆ ಒಂದು ನಿಮ್ಗೆ ಮಾಮೂಲಿ ಯಾರು ಎಂತ ಕೆಲಸ ಮಾಡೋರಾದ್ರು 6-7 ಗಂಟೆ 8 ಗಂಟೆ ಮನೆಗೆ 9 ಗಂಟೆಗೆ ಬರ್ರಿ. ನೀವು ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯ ಅದಕ್ಕೆ ಕೊಡ್ಬೇಕು. ಏನಂದ್ರೆ ಗುರುಗಳೇ, ನಾವು ಏನ್ ಅನ್ಕೊಂತೀವಿ ಅಂದ್ರೆ ಇನ್ನೊಂದು ಸರ್ವರು ಅನ್ಕೊಂಡಿರೋದು ಎಲ್ಲ ಆನಂದ ಎಲ್ಲಿದೆ ಅಂತ ಹುಡುಕ್ತಾ ಇದಾರೆ ಅಂದ್ರೆ ಹೊರಗಡೆ ಇದೆ, ದುಡ್ಡಲ್ಲಿದೆ, ಕಾಸಲ್ಲಿದೆ. ಹೆಂಗೆ ಹುಡುಕ್ತಾ ಇದಾರೆ ಅಂದ್ರೆ ಈಗ ಅವ್ರ ಹತ್ರ ಇರುತ್ತೆ, ಅವ್ರಿಗೆ ಸಾಕಾಗೋಷ್ಟು ಇರುತ್ತೆ ಬದುಕೋಕೆ, ಜೀವನ ಮಾಡಕ್ಕೆ, ನೆಮ್ಮದಿಯಾಗಿರಕ್ ಸಾಕಾಗೋಷ್ಟು ಇರುತ್ತೆ. ಆದ್ರೆ ಏನ್ ಮಾಡ್ತಾ ಅವ್ರಲ್ಲ ಅವಿದ್ಯೆ ಮಾಯ ಒಳಗ್ ಬಿದ್ಬಿಟ್ಟವ್ರೆ. ತಾನ್ ಯಾರು ಅನ್ನ ಅರ್ತಿಲ್ಲ, ಅವರು ಮರ್ತು ಬಿಟ್ಟವ್ರೆ. ತಾನ್ ಯಾರು ಅನ್ನೋದ ಮರ್ತು ಬಿಟ್ಟಿ ಓಡ್ತಾ ಇದ್ದಾರೆ. ನಾವು ಸಾಧಕರಾದವ್ರಿಗೆ ಗುರುಗಳು ಯಾವ ತ್ರಿಮಲಗಳು ಅಂತ ಹೇಳ್ತಾರೋ ಅವರಿಂದನೇ ಓಡ್ತಾರೆ. ಅದು ಜನಕ್ಕೆ ಕೆಲವರಿಗೆ ಅದು ತಪ್ಪು ಅನ್ನೋದು ಗೊತ್ತಿದ್ರು ಅದರಿಂದ ಅಂದ್ರೆ ಅವಿದ್ಯೆ ಮಾಯಲ್ಲಿ ಬಿದ್ದಿದ್ದಾರೆ. ಅದು ಅವ್ರ ತಪ್ಪಲ್ಲ, ಇಂದ್ರಿಯಗಳು ಅವರು ಹುಚ್ಚುತನಕ್ಕೆ ಓಡಿಸ್ತಾ ಇರ್ತದೆ, ಏನು ಮಾಡಕ್ಕಾಗಲ್ಲ. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಗುರುಗಳು ಕೊಡ್ತಕ್ಕಂತ ಈ ನಿಯಮಗಳನ್ನ ಸ್ಟಾರ್ಟ್ ಮಾಡಿದಾಗ ಈ ಒಂದೊಂದೇ ನಿಗ್ರಹ ಆಗ್ತಾ ಬರ್ತವೆ. ಕೆಲವೊಂದು ಯಾರಿಗೂ ಚಂಚಲ ಮಾಡುತ್ತೆ, ಅದೇ ನಮ್ ಯುದ್ಧ, ಬೇರೆ ಏನಿಲ್ಲ. ನಾವು ಅದನ್ನೇ ಗೆಲ್ಬೇಕಾಗಿರೋದು, ಬೇರೆ ಏನು ಮಾಡ್ಬೇಕಾಗಿಲ್ಲ. ನಾವು ಅದನ್ನ ಗುರುಗಳು ಹೇಳಿರೋ ಮಾರ್ಗದಲ್ಲಿ ನಡೀತಾ ಗೆದ್ರೆ ಸರ್ವರು ಎಲ್ಲರೂ ಮಾಡ್ಬೋದು. ಇದು ಯಾರಿಗೂ ಆಗಲ್ಲ ಅಂತ ಇಲ್ಲ. ಸರ್ವರ ದೇಹ ಬೇರೆ ಬೇರೆ ರೀತಿ ಇರ್ಬೋದು, ಅವ್ರು ಬಲಾಢ್ಯರಾಗಿರ್ಬೋದು. ದೇಹದ ವಿಚಾರದಲ್ಲಿ ಸರ್ವರ ಆತ್ಮಕ್ಕೂ ಒಂದೇ ಶಕ್ತಿ ಇದೆ. ಅವ್ರ ಆತ್ಮದಲ್ಲಿ ಇರೋದು ದೇವಿ ಶಕ್ತಿನೇ. ಆ ಶಕ್ತಿ ಭೇದ ಭಾವ ಇಲ್ಲ. ಅದು ನಾವು ಈಗ ಎತ್ತ ತುಪ್ಪಕ್ಕೂ ಮಾಮೂಲಿ ಅವಾಗ ಬಂದಿರೋ ತುಪ್ಪಕ್ಕೂ ವ್ಯತ್ಯಾಸ ಇಲ್ಲ. ಅದು ಎರಡು ಆಮೇಲೆ ಆಗೋದು ತುಪ್ಪನೇ. ಅದು ಎತ್ತುಕೊಳ್ಳುತ್ತೆ. ಕರಗಿದ ತುಪ್ಪ ಎತ್ತಿದ ತುಪ್ಪದಲ್ಲಿ ವ್ಯತ್ಯಾಸ ಇಲ್ಲ. ಅದು ಎತ್ತಿರುತ್ತೆ, ಇದು ನೀರಾಗಿರುತ್ತೆ. ಹೌದು ಗುರುಗಳೇ. ಹಾಗಾಗಿ ಏನಂದ್ರೆ ಅವರೊಳಗೆ ವ್ಯತ್ಯಾಸ ಇಲ್ಲ. ಅವರು ಏನಂದ್ರೆ ಗುರುಗಳೇ, ಈಗ ನಾವು ವೀಕ್ಷಕರು ಇದನ್ನ ನೋಡ್ತಿದಾರಲ್ಲ, ಅವ್ರಿಗೆ ಇದು ಮನದಟ್ಟಾಗ್ಬೇಕು. ಹೌದು, ಇವರೆಲ್ಲ ಏನಕ್ಕೆ ಕೇಳ್ತಾ ಇದಾರೆ ನೋಡಿ. ಬೇರೆ ವಿಡಿಯೋಗಳು ಒಂದು ವಿಡಿಯೋ ಹಾಕ್ಲಿ, ಈ ಮಾಮೂಲಿ ತಂತ್ರ ಸುಮ್ನೆ ಅದು ತಕ್ಷಣಕ್ಕೆ ಏನಾಗುತ್ತೆ, ಅದು ತುಚ್ಛ ವಿದ್ಯೆ ಗೊತ್ತಿಲ್ಲ ಜನಕ್ಕೆ. ಅದೇನಂದ್ರೆ ಈ ಕ್ಷಣಕ್ಕೆ ತತ್ಕ್ಷಣ ತಾತ್ಕಾಲಿಕ ಯಾವ್ದೋ ಒಂದು ಯಕ್ಷಿಣಿ ವಿದ್ಯೆ, ಯಾವ್ದೋ ಒಂದು ಸುಮ್ನೆ ಒಂದು ಪ್ರಯೋಗ ಆಗಿತ್ತು, ಅದು ಈ ರೀತಿ ಆಯ್ತು ಅಂತ ಜನಕ್ಕೆ ಕೊಡ್ತಿದಂಗೆ ಅದು ದಿನಕ್ಕೆ ಬರೀ ಲಕ್ಷಾಂತರ ವೀಕ್ಷಣೆ ಹೊರಟೋಗ್ಬಿಡುತ್ತೆ, ಸಾವಿರಾರು ವೀಕ್ಷಣೆಗಳು ಆಗ್ತದೆ. ಆದ್ರೆ ಇಂತ ಒಂದು ಈ ಒಳ್ಳೆ ವಿಡಿಯೋಕ್ಕೆ ಆಧ್ಯಾತ್ಮಿಕ ನಮ್ಮ ಸನಾತನ ಧರ್ಮ ಹೆಂಗೆ ಏನಕ್ಕೆ ನಾವು ಸನಾತನ ಧರ್ಮ ಇಷ್ಟು ಜನ ದಾಳಿ ಮಾಡಿದ್ರು ನಶಿಸಿಲ್ಲ. ಅದೇನಕ್ಕೆ ಅಂದ್ರೆ ಎಲ್ಲಾದ್ರೊಳಗೂ ಬೆರ್ತಿದೆ. ಅದು ನಶಿಸಕ್ ಯಾವತ್ತೂ ಸಾಧ್ಯ ಇಲ್ಲ. ಹಾಗಾಗಿ ಏನಕ್ಕೆ ಇದು ಉಳಿದಿದೆ, ನಮ್ಮ ಧರ್ಮನ ನಾವೇ ಯಾಕೆ ಬಿಡ್ತಾ ಇದ್ದೀವಿ? ಎಲ್ಲ ನಾವು ಇಂಗ್ಲಿಷ್ ತರ ಬಟ್ಟೆಗಳಾಗ್ಲಿ, ಒಂದು ಬಟ್ಟೆ ಶೈಲಿ ಆಗ್ಲಿ, ಒಂದು ಊಟ, ಎಲ್ಲದೊಳಗು ನಾವು ಅವ್ರನ್ನೇ ಅಳವಡಿಸ್ಕೊಂತ ಇದೀವಿ ಹೊರತು ನಮ್ಮ ಸನಾತನನ ಮರಿತಾ ಇದೀವಿ. ಇದನ್ನ ನಾವು ಮರುಕಳಿಸ್ಬೇಕು. ಈಗ ಇಲ್ಲ ಅಂದ್ರೆ ನಮ್ಗೆ ಈ ಸನಾತನ ಧರ್ಮಕ್ಕೆ ಚ್ಯುತಿ ಬರುತ್ತೆ, ಇದು ನಶಿಸ್ತಾ ಹೋಗ್ಬಿಡುತ್ತೆ. ವಿದ್ಯೆ ಆಗಿರ್ಬೋದು, ನಮ್ಮ ಧರ್ಮ ನಶಿಸ್ತಾ ಹೋಗುತ್ತೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ವಿದ್ಯೆನ ಪ್ರತಿಯೊಬ್ರು ಇದನ್ನ ದೀಕ್ಷೆ ತಗೊಂಡು ಗುರುಗಳ ಹತ್ರ ಬಂದು ಈ ವಿದ್ಯೆನ ಸಿದ್ಧಿಸ್ಕೊಳ್ಬೇಕು. ದೇವಿ ಅನುಗ್ರಹದಿಂದ ಸರ್ವರು ಇದನ್ನ ಸಿದ್ಧಿಸ್ಕೊಳ್ಬೇಕು ಅಂತ ಕೇಳ್ಕೊಂತ ಇದೀನಿ ಗುರುಗಳೇ. ಈಗ ನಿಮ್ಗೆ ಏನೇನು ಅನುಭವ ಆಯ್ತು ಗುರುಗಳೇ? ದೀಕ್ಷೆ ತಗೊಂಡು ಎಷ್ಟು ದಿವಸದ ಮೇಲೆ ಏನೇನಾಯ್ತು ಅದನ್ನ ಸ್ವಲ್ಪ ಗುರುಗಳೇ, ನಾವು ದೀಕ್ಷೆ ತಗೊಂಡೋದಾಗ ಏನಾಯ್ತು ಅಂದ್ರೆ ಒಂದು 3 ತಿಂಗಳು ಸತತವಾಗಿ ಸಾಧನೆ ಮಾಡಿದೆ ಗುರುಗಳೇ. ನಮ್ಮ ಈ ಪ್ರಾರಬ್ಧ ಕರ್ಮ ಗೊತ್ತಿಲ್ಲ ನಮ್ಗೂ. ನಾವು ಈ ಅವಿದ್ಯಾಮಯಲ್ಲಿ ಸರ್ವರು ಬಿದ್ದಿರ್ತಾರೆ, ಅದೇ ರೀತಿ ನಾವು ಬಿದ್ದು ಏನ್ ಮಾಡ್ದು ಅಂದ್ರೆ ಏನೋ ಇದೇ ರೀತಿ ಕೆಲವೊಂದು ದೇಹದ ಸುಮ್ನೆ ಈ ದೇಹದ ಕಾರಣ ಇಟ್ಕೊಂಡು ನಾವು ಅಂದ್ರೆ ಯಾವ್ದೋ ಒಂದು ದೇಹದ ಭಾಗದಲ್ಲಿ ಏನೋ ಒಂದು ನೋವು ಈ ರೀತಿ ಬಿಟ್ಬಿಟ್ಟಿದ್ದ ಸಾಧನೆನ. ಅಂದ್ರೆ ಅದು ಕೊರಿತಾ ಇತ್ತು ಆಲ್ರೆಡಿ ದೇಹದಲ್ಲಿ ಒಂಚೂರು ಅದ್ರ ಅನುಭವ ಒಂದು ಜಲ ಕೊಟ್ಟಿದ್ದದು. ಆ ಜಲ ಕೊಟ್ಟಿರೋದೇನು ಏನಿರ್ಬೋದು ಇದು? ಜನ ಈಗ ಸಾಮಾನ್ಯ ಮನುಷ್ಯ ಗುರುಗಳೇ ಕಾಣೋದು ನಿಜವಾದ ಈ ಮನುಷ್ಯ ಇದನ್ನಲ್ಲ ಗುರುಗಳೇ. ಮನುಷ್ಯ ಸುಖ ಕಾಣೋದು ಅಂದ್ರೆ ಒಂದು
ಗಂಡು ಹೆಣ್ಣಿನ ಇದ್ರ ಜೊತೆ ಅವ್ನು ಮಿಲನ ಕಾಣ್ತಾನೆ, ಮಿಲನ ಕ್ರಿಯೆನೇ ಸುಖ ಅನ್ಕೊಂಡಿರ್ತಾನೆ. ಆದ್ರೆ ಅದಕ್ಕಿಂತ 1000 ಪಟ್ಟು ಅದಕ್ಕೆ ಬೆಲೆನೆ ಕಟ್ಟಕ್ಕಾಗಲ್ಲ ಗುರುಗಳೇ. ಕೋಟಿ ಪಟ್ಟು ಆನಂದ ಇದೆ ಅವನೊಳಗೆ ಇದೆ. ಆದ್ರೆ ಅದನ್ನ ನಾವು ಸಾಧನೆ ಎಂಬ ಒಂದು ಕ್ರಿಯೆ ಮೂಲಕ ಈಗ 3 ತಿಂಗಳ ನಂತರ ಸ್ವಲ್ಪ ದಿನಗಳು ಬಿಟ್ರೆ ಹಾ ಅದು ಒಳಗಡೆ ಕಲಿಬೇಕು ಅಂತ ಇತ್ತಲ್ಲ ನಿಮ್ಮಲ್ಲಿ? ಹ್ಞೂ ಗುರುಗಳೇ. ಆಮೇಲೆ ಅದು ನೀವು ಗುರುಗಳೇ ಇತ್ತು. ಏನಂದ್ರೆ ನಾನು ಅವಾಗ ನಿಮ್ಗೆ ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ. ನಾನು ಅಂದ್ರೆ ಮುಖ ಪರಿಚಯ ಕಮ್ಮಿ. ಒಂದ್ಸಲ ಬಂದೋಗಿತ್ತು ಅಷ್ಟೇ, ಅಷ್ಟೇ ವಾಪಸ್ ಅಷ್ಟೇ ಬಂದೇ ಗುರುಗಳೇ, ಇಲ್ಲ ಮತ್ತೆ ಬಂದಿಲ್ಲ. ಆಮೇಲೆ ಏನ್ ಮಾಡಿದೆ, ಒಂದ್ಸಲಿ ನೀವು ಗುರುಕುಲದ. ಸುಮ್ನೆ ಒಂದ್ ಮೆಸೇಜ್ ಹಾಕೋರ ಗುರುಕುಲ ಇದ್ ನಡೀತಾ ಇತ್ತು, ಕೆಲ್ಸ ಇದೆ ಅಂತ. ಅವಾಗ ಸುಮ್ನೆ ಖಾಲಿ ಕೂಗ್ತಿದೆ. ಈ ರೀತಿನ ಒಳ್ಳೇದಾಗ್ಲಿ ನೋಡೋಣ ಅಂತ ಬರೋಣ ಗುರುಗಳೇ, ನಾನ್ ಬರ್ತೀನಿ, ಫ್ರೀ ಇದ್ದೀನಿ ಅಂತ ಮೆಸೇಜ್ ಹಾಕ್ತೆ. ಸರಿ ಬಾರಪ್ಪ ಅಂತ ನೀವು ಲೊಕೇಶನ್ ಕಳಿಸ್ತ್ರ. ನಾವೊಂದ್ 5-6 ದಿವಸ ಇದ್ದು ಏನೋ ಒಂದು ನೀವ್ ಏನ್ ತೋರ್ಸಿರೋ ಆ ಕಾರ್ಯ ಮಾಡುದು ಅದೇ ಮೂಲಕ ಒಂದು ನೀವು ಹೇಳಿದ್ರ ಮತ್ತೆ ಬಿಡ್ಬೇಡ ಸಾಧನೆ ಈ ಸಲಿ ಗಟ್ಟಿ ಮನ್ಸು ಮಾಡು, ಛಲದಿಂದ ಇದನ್ನ ಕೂತ್ ಬಿಡು ಈ ಸಲಿ, ಅದೇನೇನಾಗ್ಲಿ ಬಿಡ್ಬೇಡ, ದೇಹದ ಮೇಲೆ ಆಸೆ ಬಿಟ್ಬಿಡು, ಅವೆಲ್ಲ ನೋವು ದೇವಿ ತಗೊಳ್ತಾಳೆ ಕೊನೆಗೆ ಅಂತ ಅಂದ್ರ. ನಾ ಏನ್ ಮಾಡ್ದೆ ಗುರುಗಳೇ, ಅದೇ ನೀವ್ ಹೇಳಿದ್ದು 3ನೇ ಸ್ಟೇಜಿಗೆ ಬಿಟ್ಬಿಟ್ಟಿದೆ ಗುರುಗಳೇ. 3ನೇ ಸ್ಟೇಜ್ ಮತ್ತೆ ಪ್ರಾರಂಭ ಮಾಡ್ದೆ ಹೋಗಿ. ಅದು ಬಹಳ ಕಷ್ಟ ಆಯ್ತು ಗುರುಗಳೇ. 3ನೇ ಸ್ಟೇಜು ಏನಂದ್ರೆ ಎಲ್ಲಾರ್ದು ಸಾಧಕರದ್ದು ವಿಡಿಯೋ ನೋಡ್ತಿದ್ದೆ, ಅವ್ರು ಎಂತೆಂತ ಕಷ್ಟ ಅನುಭವಿಸಿದ್ದಾರೆ. ಅವ್ರ ಮುಂದೆ ನಾವು ನೋಡಿಸ್ಕೊಂಡೆ ಬಿಡು ಅಂತ ಕಷ್ಟನೇ ಅನುಭವಿಸಿದ್ದಾರೆ, ನಮ್ದಿನ್ನೇನು ಅಂತ ಮತ್ತೆ ಸಾಧನೆ ಮಾಡಿದೆ. 1 ವಾರ 10 ದಿವಸ ಅದು ಸಿದ್ಧಿ ಆಗುತ್ತೆ ಗುರುಗಳೇ. ಕೊಟ್ಟಿರೋ ಪ್ರಾಣಾಯಾಮ ಏನಾಗುತ್ತೆ ಅಂದ್ರೆ 1 ವಾರ 10 ದಿವಸ ಒಂದೇ ಸಮ ಕ್ಲೀನ್ ಆಗಿ 24 ಬಾರಿ ಮಾಡ್ಬಿಟ್ರೆ ಅದು ಕರೆಕ್ಟ್ ಆಗಿ ಸಿದ್ಧಿ ಆಗುತ್ತೆ 1 ವಾರ 10 ದಿವಸಕ್ಕೆ. ಆ ರೀತಿ 3ನೇ ಸ್ಟೇಜು ಆಯ್ತು ಗುರುಗಳೇ. 4ನೇ ಸ್ಟೇಜಿಗೆ ಒಂಚೂರು ಏರೋಪೇರ್ ಆಯ್ತು ಗುರುಗಳೇ. ಅದು ಪ್ರಾಣ ಹೋದಂಗೆ ಒಂಚೂರು ಆ ರೀತಿ ಆಗ್ತಾ ಜೀವ ಹೋದಂಗ ಆಯ್ತು. ಆಮೇಲೆ ಈ ಸೀಸನ್ ಅಲ್ಲಿ ಒಂಚೂರು ಕೊರೆ ಇರೋದ್ರಿಂದ ನಮ್ಗೆ ಪ್ರಾಣಾಯಾಮ ಮಾಡಿದ್ರು ಹೀಟ್ ಅನ್ಸ್ತಾ ಇರ್ಲಿಲ್ಲ ಬಾಡಿ. ಅಂದ್ರೆ ವೆದರ್ಗೆ ಈಚೆ ಹೋದ್ರೆ ಎಲ್ಲ ಕೋಲ್ಡ್ ಇರೋದಲ್ಲ, ಹೌದು, ಹಂಗಾಗಿ ಅಷ್ಟೇನ್ ಅನ್ಸ್ತಿಲ್ಲ. ಹಂಗೆ ಗುರುಗಳೇ 5ನೇ ಸ್ಟೇಜಿಗೆ ಬಂದು 5ನೇ ಸ್ಟೇಜು ಸ್ಟಾರ್ಟಿಂಗು ಬಹಳ ಕಷ್ಟ ಆಯ್ತು. ಸುಧಾರ್ಸ್ಕೊಂಡ್ ಮಾಡ್ದೋ, 10 ದಿವಸ ಮಾಡ್ದೋ. 10 ದಿವಸ ಆದ್ಮೇಲೆ ಒಂಚೂರು ಈಸಿ ಆಗ್ತಾ ಹೋಯ್ತು. ಈಗ ಆದಂತ ಅನುಭವಗಳು ಈಗ ಗುರುಗಳೇ ಪ್ರಾರಂಭದಲ್ಲಿ ಏನ್ ಅನುಭವ ಆಯ್ತು? ಗುರುಗಳೇ ಪ್ರಾರಂಭದಲ್ಲಿ ಏನಿಲ್ಲ. ಪ್ರಾರಂಭದಲ್ಲಿ ಅಂದ್ರೆ ಗುರುಗಳೇ, ಪ್ರಾರಂಭ ಅಂದ್ರೆ ಇದು 5ನೇ ಸ್ಟೇಜ್ ಅಲ್ಲಿ ಪ್ರಾರಂಭದಲ್ಲಿ ಅಂದ್ರೆ ಗುರುಗಳೇ, ಈ 5ನೇ ಸ್ಟೇಜ್ ಅಲ್ಲಿ ಈ ಗುರುದ್ವಾರ ಶಿಶ್ನದ ಮಧ್ಯೆ ಕೆಲವೊಂದ್ಸಲಿ ಹಿಂಗೆ ಹಿಂಡ್ದಂಗ ಆಗೋದು. ಹಿಂಡ್ದಂಗ ಆಗೋದು ಗುರುಗಳೇ. ಇಲ್ಲಾಂದ್ರೆ ಹಾರ್ಟ್ ಬೀಟ್ ಆದಂಗೆ ಅನುಭವ ಆಗೋದು. ಕೆಲವೊಂದ್ಸಲಿ ಸಾಧನೆ ಮಾಡಿ ಇಲ್ಲ ಏನನ್ನ ಮಾಡಿ, ಅಂದ್ರೆ ನಾವು ದೇವಿ ಪಾರಾಯಣ ಇವೆಲ್ಲ ಮಾಡಿ ಸುಮ್ನೆ ಎಲ್ಲ ಕೂತಿರ್ತೀವಿ, ವಿಶ್ರಾಂತಿ ಮಾಡ್ತಾ ಇರ್ತೀವಿ, ಕೆಲ್ಸಕ್ಕೆ ಹೋಗಿರೋದಿಲ್ಲ. ಅವಾಗ ಬೆನ್ನೂರಲ್ಲಿ ಮೀಟ್ದಂಗ ಆಯ್ತು. ಬೆನ್ನೂರಿ ಮೀಟ್ದಂಗ ಆಗ್ತಾ, ಅದು ಮೀಟಿದ್ರೆ ಏನೋ ಒಂಥರ ಅನುಭವ, ಏನೋ ಒಂಥರ ಐತಲ್ಲ, ಇದು ಡಿಫ್ರೆಂಟ್ ಆಗೈತಲ್ಲ, ಯಾವತ್ತು ಅನುಭವಿಸ್ತಿಲ್ತರ ಇದೇನೋ ಐತಲ್ಲ ಅಂತ ಮೀಟ್ದಂಗ ಅನ್ಸ್ದಾಗ ಏನಾಯ್ತು ಅಂದ್ರೆ ಗುರುಗಳೇ, ಇದನ್ನ ಅಂದ್ರೆ ನಿಮ್ಮ ಹತ್ರ ಹೇಳಿದ್ದೆ ಆಲ್ರೆಡಿ, ಇನ್ನೂ ಮುಂದುವರ್ಸ್ಬೇಕು ನೀವು ಸಾಧನೆ ಅಂತ ಹೇಳಿದ್ರ ಆಲ್ರೆಡಿ. ಅವಾಗ ಇನ್ನೂ 1 ತಿಂಗಳು ಮಾಡಿ ಇದನ್ನ ಅಂತ ಹೇಳಿದ್ರ. ಅವಾಗ ಮಾಡ್ತಾ ಗುರುಗಳು ಏನಾಯ್ತು ಅಂದ್ರೆ, ಈ ನಾವು ಹೇಗೆ ಮಣಿಪುರ ಚಕ್ರ ಅಂತೀರಾ ನೋಡಿ ಗುರುಗಳೇ, ಮಣಿಪುರದಿಂದ ಇದು ಮಣಿಪುರ, ಇದು ಇಲ್ಲ ಗುರುಗಳೇ, ಮಣಿಪುರದಿಂದ ಕೆಳಗೆ ಮೇರುದಂಡದಲ್ಲಿ ತಣ್ಣಗಾದಂಗೆ ಅನುಭವ ತಣ್ಣಗಾಯ್ತು ಗುರುಗಳೇ. ಏನೋ ತಣ್ಣಗಾದಂಗೆ ಫೀಲು. ಅದು ಬೇರೆ ಭಾಗದಲ್ಲಿ ಎಲ್ಲೂ ತಣ್ಣಗಾಗ್ತಿಲ್ಲ, ಬರೀ ಅಷ್ಟೇ ಜಾಗದಲ್ಲಿ ತಣ್ಣಗಾದ ಅನುಭವ. ಆಮೇಲೆ ಪ್ರತಿಯೊಂದು ಚಕ್ರ ಎಲ್ಲೆಲ್ಲಿ ನಾವು ಇರುತ್ತೆ ಅಂತ ಹೇಳ್ತೀವೋ, ಈ ಸಪ್ತ ಚಕ್ರಗಳು ಆ ಜಾಗದಲ್ಲೆಲ್ಲ ಬೆನ್ನೂರಲ್ಲಿ ಬೀಟ್ ಆಗುತ್ತೆ. ಮೀಡ್ದಂಗ ಹಾರ್ಟ್ ಬೀಟ್ ಆದಂಗೆ ಆಗುತ್ತೆ. ಆಗ್ಬಿಟ್ಟು ಇಲ್ಲಿಗೆ ಬಂದಿ ಗುರುಗಳೇ, ಇಲ್ಲೊಂಥರ ಅನುಭವ ಆಗುತ್ತೆ, ಒಂಥರ ಜುಮ್ ಅಂದ್ಬಿಟ್ಟು ಹಿಂಗ್ ಬಂದ್ಬಿಟ್ಟೆ ಅದ್ ಸುಮ್ನೆ ಸೈಲೆಂಟ್ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಆಗಲ್ಲ. ಮತ್ತೆ ನಾಳೆ ಮತ್ತೆ ನಾವು ಧ್ಯಾನ ಮಾಡಿದಾಗ ಅವಾಗ ಮತ್ತೆ ಅನುಭವ. ಹಿಂದೆ ಮೂಲಾಧಾರದಲ್ಲಿ ಚಟ ಅನ್ನತ್ತೆ ಗುರುಗಳೇ, ಅದು ಹೊಡೆದಿದೆ. ಅನ್ನತ್ತೆ ಗುರುಗಳೇ, ಚಟ ಅದು ಸುಮಾರು ಸಲ ಎಂದಿದೆ ಗುರುಗಳೇ. 3-4 ಸಲ ಆಗಿದೆ ಆ ರೀತಿ. ಸುಮ್ನೆ ಹಿಂಗೆ ಏನೋ ವಿಶ್ರಾಂತಿ ಮಾಡ್ತಿದ್ದಾಗ, ಸುಮ್ನೆ ನಿಂತಿದ್ದಾಗ ಹಂಗಂದಾಗ ಗುರುಗಳೇ ಒಂಥರ ಬೆನ್ನೂರಿ ಬೆಂಡಿರೋದು ಹಿಂಗ್ ಸ್ಟಡಿ ಆಗುತ್ತಂತಾರ. ಅಂದ್ರೆ ದೇಹ ಭಾವ ಒಂಥರ ಈ ದೇಹ ನಾನಲ್ಲ ಅನ್ನೋ ಒಂದು ಭಾವನೆ ಒಳಗಡೆ ದೃಢವಾಗ್ತಾ ಇರುತ್ತದು. ಈ ದೇಹ ಅಲ್ಲ, ಈ ಮನವು ನಾನಲ್ಲ, ನಾನು ಯಾರು, ನಾನು ಒಂಥರ ಈ ಪ್ರಚಂಡ ಆತ್ಮ ಸ್ವರೂಪ, ಸರ್ವವು ನನ್ನೊಳಗೆ ಅಡಗಿದೆ, ಹೊರಗಿರೋದೆಲ್ಲ ಒಳಗೂ ಇದೆ, ಒಳಗಿರೋದು ಹೊರಗೂ ಇದೆ ಅಂತ ಅನ್ಸುತ್ತೆ ಗುರುಗಳೇ. ಆಮೇಲೆ ಅದೇ ರೀತಿ ಗುರುಗಳೇ ಸಾಧನೆ ಮಾಡ್ತಾ ಒಂದ್ ದಿವಸ ಧ್ಯಾನದಲ್ಲಿ ಏನಾಯ್ತು ಅಂದ್ರೆ, ಈ ಸೈಡ್ ರೈಟ್ ಸೈಡ್ ಅಲ್ಲಿ ಗುರುಗಳೇ ಒಂಥರ ಬಿಂದು ತರ ಏರ್ದು ಹಿಂಗ್ ಬಂತು, ಈ ಭಾಗದಲ್ಲಿ ಬಂದು ಗುರುಗಳೇ ಹಿಂಗ್ ಬಂದು ಹಿಂಗೋಯ್ತು ಗುರುಗಳೇ. ಇಲ್ಲಿಗೆ ಬಂತು, ಹಿಂದೆ ಬಂತು, ಇಲ್ಲಿಗೆ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತು. ಆಮೇಲೆ ಮುಂದೆ ಏನಾಗಿಲ್ಲ, ಅದು ಇಲ್ಲಿ ಬಂತಲ್ಲ, ಅದು ಹಿಂಗ್ ಬಂದು ಇಲ್ಲಿ
ಈ ಇಲ್ಲಿಂದ ಹಿಂಗ್ ಬರ್ತೆ, ಹಾ ಈಗ ಇಡ ಪಿಂಗಳ ನಾಡಿಗಳು ಹಿಂಗ್ ಬಂದು ಇಲ್ಲಿಂದ ಬಂದು ಇಲ್ಲಿ ಬಂದು ಇಲ್ಲಾಸಿ ಇಲ್ಲಿಗೆ ಬರ್ತವೆ. ಇಲ್ಲಿ ಬಂದು ಇದಕ್ಕೇನಂತಾರೆ ಕೂಡಲ ಸಂಗಮ, ಇಲ್ಲಿ ಮೂರು ಕೂಡ್ತವೆ. ಆ ಮೂರು ನಾಡಿಗಳು ಇಲ್ಲಿಂದ ಸುಷುಮ್ನ ಮಧ್ಯದಲ್ಲಿ ಬರುತ್ತೆ. ಹೌದು ಇಡ ಪಿಂಗಳ ಇಲ್ಲಿಂದ ಬರ್ತವೆ. ಬಂದು ಮೂರು ಕೂಡಿದಾಗ ಪ್ರಕಾಶವಾದ ಬೆಳಕು ಕಾಣುತ್ತೆ. ಹೌದು ಗುರುಗಳೇ, ಅದು ಕಂಡಿದೆಯಲ್ಲ ನಿಮ್ಗೆ? ಬೆಳಕು ಕಾಣಿಸಿದೆ ಗುರುಗಳೇ. ಯಾವ ರೀತಿ ಅನಿಸ್ತು? ಅಂದ್ರೆ ಗುರುಗಳೇ, ಈ ಸೂರ್ಯನ ಒಂದು ಅಂದ್ರೆ ಕೋಟಿ ಸೂರ್ಯರ ಪ್ರಭೆ ಅಂತ ನಾವು ಏನು ದೇವಿ ಪಾರಾಯಣದಲ್ಲೆಲ್ಲ ಓದ್ತೀವಿ ನೋಡಿ, ಆ ಪ್ರಭೆ ಒಳಗೆ ಕಾಣಿಸ್ದಂಗ ಆಗುತ್ತೆ. ಹಂಗ ಬೆಳಕು ಚಿದ್ ಬಯಲು ಚಿದ್ ಬೆಳಕು ಅದು ಗುರುಗಳೇ. ಅಂದ್ರೆ ಒಂದು ಬಯಲೊಳಗೆ ಏನೋ ಒಂದು ಪ್ರಕಾಶವಾದ ಜ್ಯೋತಿ ಬೆಳಗ್ದಂಗೆ. ಆ ಜ್ಯೋತಿಗೆ ಒಂಥರ ಆದಿ ಅಂತ್ಯನೇ ಇಲ್ದಿರ ಅಂತ ಒಂದು ಜ್ಯೋತಿ ಅದು. ಅಂದ್ರೆ ಒಂಥರ ರವ ಹುಟ್ಟಿದ ಸೂರ್ಯ ಹಂಗೆ ಬೆಳಕು ಬರುತ್ತಲ್ಲ ಗುರುಗಳೇ, ಇಡೀ ಪ್ರಪಂಚಕ್ಕೆ ಬೆಳಕು ಕೊಡ್ತಾ ನೋಡ್ರಿ. ನಮ್ಗೆ ಬೆಳಕು ಕಾಣುತ್ತೆ ಹೊರತು ಅಲ್ಲಿ ಇನ್ನೇನು ಕಾಣಲ್ಲ, ಬರೀ ಬೆಳಕು. ಆ ಬೆಳಕು ನೀನ್ ಕಂಡಿದ್ದೀಯ? ಹೌದು ಗುರುಗಳೇ. ಸೇಮ್ ನಾವು ಸೂರ್ಯ ಬೆಳಗ್ಗಿನ ಜಾವ ಹೆಂಗ್ ಹುಡ್ತಾ ಇದ್ದಾಗ ಬೆಳಕು ಬರುತ್ತೋ ಗುರುಗಳೇ, ಅದೇ ತರ ಅರುಣೋದಯ, ಅದೇ ತರ ಅರುಣೋದಯದ ಬೆಳಕು ಹೆಂಗ್ ಕಾಣುತ್ತೆ ಆ ತರ ಬೆಳಕು ಬಂದಿದೆ. ಅದೇ ರೀತಿ ಅನ್ಸುತ್ತೆ ಗುರುಗಳೇ. ಆಮೇಲೆ ಇನ್ನೊಂದ್ ಏನ್ ಅನ್ಸುತ್ತೆ ಗುರುಗಳೇ, ಸಾಧನೆ ಮಾಡ್ತಾ 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 ದೇಹದಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ. ಪ್ರತಿನಿತ್ಯ ಒಂದು ದಿನಶೈಲಿ, ನಾನು ಹ್ಯಾಬಿಟ್ ಜಾಸ್ತಿ ಗುರುಗಳೇ. ಮೊದ್ಲು ಅಂದ್ರೆ ಬೀಡಿ ಸಿಗರೇಟ್ ಜಾಸ್ತಿ ಚಿಕ್ಕ ವಯಸ್ಸೇನಂತ, ಆದ್ರೆ ಗುರುಗಳೇ ಇದು ಅಭ್ಯಾಸ, ಒಂದು ಚಟ ಅನ್ನೋದು ಕಲ್ತು ನೋಡಿ ಕಲ್ತಿರೋದು. ಜನ ಅದ್ರೊಳಗೆ ಏನೋ ಐತೆ ಆನಂದ, ಎಣ್ಣೆ ಒಳಗೆ ಈ ಭಂಗಿ ಒಳಗೆ ಈ ರೀತಿ. ಆದ್ರೆ ಹೇ ಗುರುಗಳೇ, ಇದ್ರ ಮುಂದೆ ಇದೆಲ್ಲ ಟುಸ್ ಪಡಾಗೇನು ಇದು, ಇದ್ರ ಮುಂದೆ ಎಲ್ಲವೂ ಶೂನ್ಯನೇ. ಅಲ್ಲ ಗುರುಗಳೇ, ಈಗ ನಮ್ಮ ಜನಕ್ಕೆ ಏನಕ್ ಮಾಡ್ತಾರೆ ಅಂದ್ರೆ ಅವೆಲ್ಲ ಆನಂದ ಐತ ಅದ್ರೊಳಗೆ ಅಂತ ಮಾಡ್ತಾರೆ. ಇದು ಅದಕ್ಕಿಂತ ದುಪ್ಪಟ್ಟು ಆನಂದ ಐತಲ್ಲ. ಅಂದ್ರೆ ಅವ್ರು ಏನಕ್ಕೆ ಮಾಡ್ತಾರೆ, ಈಗ ನಾವು ರೀಸನ್ ಕೊಡ್ಬೇಕು ಯಾರಿಗೆ ಒಬ್ರು ಏನನ್ನ ಒಂದ್ ಬಿಡ್ಬೇಕು ಒಂದ್ ಹ್ಯಾಬಿಟ್. ಏನಕ್ ಮಾಡ್ತೀಯಪ್ಪ ಅಂತಂದ್ರೆ ನನ್ಗೆ ಆನಂದ ಸಿಗುತ್ತೆ ಮಾಡ್ತೀನಿ ಅಂತಾರೆ. ಈ ಟೆನ್ಷನ್ ಏನೋ ಮರೆಯಕ್ ಮಾಡ್ತೀನಿ ಅಂತಾರೆ. ಮನೆ ಟೆನ್ಷನ್, ಸಾಲದ ಟೆನ್ಷನ್ ಅಂತಾರೆ. ಆದ್ರೆ ಇದ್ರೊಳಗೆ ಗುರುಗಳೇ, ಇವ್ರೊಳಗೆಲ್ಲ ಏನೋ ಟೆನ್ಷನ್ ಗಿಂಕ್ಷನ್ ಎಲ್ಲ ಒಂದ್ ಸ್ವಲ್ಪ ಹೊತ್ತಿಗೆ ಧ್ಯಾನ ಕೂತ್ಕೊಂಡು ದೇವಿ ಪೂಜೆ ಆಗಿರ್ಬೋದು, ಒಂದ್ ಮಾನಸಿಂದ ಅಧ್ಯಯನ ಮಾಡ್ಬಿಟ್ಟು ಧ್ಯಾನ ಮಾಡ್ಬಿಟ್ರೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ಸೊ ಇದೆಲ್ಲ ನನ್ನವಲ್ಲ ಹೊರಟೋಗ್ರಿ ಅಂತ ಅನ್ಸಂಗಾಗುತ್ತೆ. ಎಲ್ಲ ನನ್ನವಲ್ಲ, ಇದೆಲ್ಲ ಇವ ದೇಹಕ್ಕೆ ಸಂಬಂಧಿಸಿರೋದು ಇದೆಲ್ಲ. ನಂದಲ್ಲಪ್ಪ ಇದು ಅಂತ. ನಾನು ಬೇರೆ ಅಲ್ಲ, ದೇವಿನೇ ಬೇರೆ ಅಲ್ಲ, ನಾನೇ ದೇವಿ, ಆ ದೇವಿನೇ ನಾನು. ಆತ್ಮಸ್ವರೂಪದಲ್ಲಿ ಆತ್ಮಸ್ವರೂಪ ಗುರುಗಳೇ, ಆತ್ಮಸ್ವರೂಪದಲ್ಲಿ ದೇವಿ ಇದ್ದಾಳೆ. ಹೌದು ಗುರುಗಳೇ, ನಾನಿದ್ದೇನೆ, ಅಹಂ ಬ್ರಹ್ಮಾಸ್ಮಿ. ಹೌದು ಗುರುಗಳೇ, ಅಹಂ ಬ್ರಹ್ಮಾಸ್ಮಿ. ನಾವ್ ಅದನ್ನ ಅನ್ಕೊಂತ ಇರ್ಬೇಕು ಗುರುಗಳೇ, ಅನುಸಂಧಾನ ಮಾಡ್ತಾ ಇರ್ಬೇಕು. ಇವರೆಗೂ ಒಳಗು ಎಲ್ಲದ್ರೊಳಗೂ ಕಾಣ್ಬೇಕು ನಾವ್ ಅದನ್ನ. ಬ್ರಹ್ಮನ ಒಂದು ದೇವಿ ಇದು ಶಕ್ತಿ ಎಲ್ಲಾ ಕಡೆನೂ ಇದೆ. ತೃಣಾಕಾಷ್ಟವು ಅಮ್ಮಂದು. ದೇವಿ ಪಾರಾಯಣ ಏನ್ ಅರ್ಥ ಮಾಡ್ಕೊಂಡ್ರೆ ಹೇಳಿ ಸ್ವಲ್ಪ ಗುರುಗಳೇ. ಅದ್ರೊಳಗೆ 3 ತರ ಅಧ್ಯಯನಗಳು ಬರ್ತವೆ. 3 ತರ ಒಂದು 3 ಹಂತಗಳು. 3 ಹಂತಗಳ ಗುರುಗಳು. ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ, ಇನ್ನೊಂದು ಉಪಾಸನಾ ಕಾಂಡ. ಅವೆಲ್ಲ ದೇವಿ ಪಾರಾಯಣ ಅನ್ನಕ್ಕಿನ್ನ ಅದನ್ನ ನಾವು ದೇಹ ಪಾರಾಯಣ ಅನ್ಬೇಕು. ಅಂದ್ರೆ ದೇವಿಯೇ ಅದ್ರೊಳಗೆ ಸೂಕ್ಷ್ಮ ರೀತಿಯಲ್ಲಿ ದೇವಿ ಪಾರಾಯಣ ಯಾವ ರೀತಿ ಚಿದಾನಂದ ಓದೋತರು ರಚಿಸಿದ್ದಾರೆ ಅಂದ್ರೆ ದೇಹದೊಳಗೆ ಇರೋದೇ ಸೂಕ್ಷ್ಮ ರೀತಿಯಲ್ಲಿ ಬರ್ತಿದ್ದಾರೆ. ಅದು ಜ್ಞಾನದಿಂದ ಮಾತ್ರನೇ ಅರ್ಥಕೊಳಕ್ ಸಾಧ್ಯ. ಅಂದ್ರೆ ನಾವು ಸುಮ್ನೆ ಡಾಂಬಿಕತನದಿಂದ ಸುಮ್ನೆ ಏನೋ ಎಲ್ಲಾ ತಂದಿಕ್ಕಿ ಪೂಜೆ ಮಾಡೋದು, ಅಲ್ಲಿ ಪೂಜೆ ಮಾತ್ರ ಮುಖ್ಯ ಅಲ್ಲ ಗುರುಗಳೇ. ನಾವ್ ಅದನ್ನ ಅಧ್ಯಯನ ಮಾಡಿ ಅರ್ಥೈಸ್ಕೊಬೇಕು. ಅದನ್ನ ಅರ್ಥೈಸ್ಕೊಳ್ಳೋದ್ರ ಜೊತೆಲಿ ಅಳವಡಿಸ್ಕೊಬೇಕು. ಒಳಗಡೆ ಇದಿದೆ, ರಕ್ತಗತ ಮಾಡ್ಕೋಬೇಕು. ಹೌದು ಗುರುಗಳೇ. ಅದೇನಂದ್ರೆ ಗುರುಗಳೇ, ಈಗ ಒಂದು ನಾವು ದೇವಿ ಹೆಂಗೆ ಬ್ರಹ್ಮಾಂಡನಾಗ್ಲಿ ಈ ದೇಹನ ರಚನೆ ಮಾಡಕ್ಕೆ ಪಂಚೀಕರಣ ಮಾಡುದು, ಅದು ಕರ್ಮಕಾಂಡದಲ್ಲಿ ಬರುತ್ತೆ ಗುರುಗಳೇ. ಆಮೇಲೆ ಗುರುಗಳೇ, ಈ ದೇಹದೊಳಗೆ ಏನೇನಿದೆ ವಸ್ತು, ಎಲ್ಲೆಲ್ಲಿ ಏನೇನಿದೆ, ಒಂದು ಉಸಿರುಗಳಾಗ್ಲಿ, ಒಂದು ವಾಯುಗಳಾಗ್ಲಿ, ಎಲುಬುಗಳು ಯಾವ ರೀತಿ, ಎಷ್ಟು ಸಾವಿರ ನರನಾಡಿಗಳು, ಏನೇನಿದೆ ಇದ್ರೊಳಗೆ ಅಂತ ಎಲ್ಲ ಸಂಪೂರ್ಣವಾಗಿ ಯಾವ್ಯಾವುದಕ್ಕೆ ಈ ಪಂಚಭೂತಗಳಲ್ಲಿ ಯಾವ್ಯಾವಕ್ಕೆ ಇದು ಸಂಬಂಧಿಸಿದೆ ಅಂತ ಎಲ್ಲ ಸಂಪೂರ್ಣ ವಿವರ ಐತೆ. ಆ ಸಂಪೂರ್ಣ ವಿವರ ನಾವ್ ಅರ್ಥೈಸ್ಕೊಬೇಕು. ಆ ಅರ್ಹತೆ, ಆ ಯೋಗ್ಯತೆ ನಮ್ಮಲ್ಲಿ ಬೆಳೆಸ್ಕೊಬೇಕು ನಾವು ಮೊದ್ಲು. ಅದನ್ನ ಬೆಳೆಸ್ಕೊಳ್ಳೋದ್ರಲ್ಲೇ ಸುಮ್ನೆ ಅರ್ಥ ಆಗುತ್ತೆ ಅಂದ್ರೆ ಆಗಲ್ಲ. ಬರೀ ಬಾಹ್ಯವಾಗಿ ಓ ದೇವಿ ಹಿಂಗ್ ಹೊರಗಡೆ ಮಾಡೋದು ಅಂತ ಅನ್ಸುತ್ತೆ. ಸುಮ್ನೆ ನಾವು ನೋಡ್ತೀವಿ ನೋಡಿ, ಎಲ್ಲ ಸುಮ್ನೆ ಡಾಂಬಿಕತನ. ಹೊರಗಡೆ ಈ ಒಂದು ಶೆರೆ ಕುಡಿಯೋದಿರ್ಬೋದು, ಅದನ್ನ ದೇವಿದು ಸುಮ್ನೆ ಶೆರೆ ಕುಡ್ದಿ ಇವನ್ನೇನಪ್ಪ ಗುರುಗಳೇ, ಇವನ ರಾಕ್ಷಸ ಮಹಿಷನ್ನ ಮರ್ದನ ಮಾಡುದು ಶೆರೆ ಕುಡ್ದಿ ಅಂತ ಹೇಳ್ತಾರೆ. ಆ ಶೆರೆಯನ್ನ ನಾವು ಮಧುಪಾನ ಇಲ್ಲಿ ಏನಿದೆ ಸಾಧಕನ ಸಾಧನೆ ಮೂಲಕ ಅವನ ವೀರ್ಯ ಓಜಸ್ಸಾಗಿ ಅವನ ಬ್ರಹ್ಮ ಇದ್ರೊಳಗೆ ಕಪಾಲದಲ್ಲಿ ಸ್ಟೋರ್ ಆಗೋದು ಅಮೃತ ಆಗಿ ಸುರಿಯೋದ್ನ ಮದನ, ಅದರಿಂದನೇ ಮರ್ದನ ಮಾಡೋದನ್ನ ಅರ್ಥನ ಶೆರೆಯನ್ನ ಅರ್ಥ ಮಾಡ್ಕೊಂಡು ಜನ ಎಷ್ಟೋ ದೇವಿ ಉಪಾಸಕರು ಒಂದ್ ಇವತ್ತಿಗೂ ಆಚರಣೆಯಲ್ಲಿ ಮಾಡ್ತಾ ಇದಾರೆ. ಆದ್ರೆ ಗುರುಗಳೇ, ನಿಜವಾದ ಆ ಮಧು ನಮ್ಮೊಳಗಿದೆ. ಅದು ಸಾಧನೆ ಮೂಲಕ ಅದು ಏರ್ಬೇಕು ಮೇಲಕ್ಕೆ.
ನಾವ್ ಏನಂದ್ರೆ ಗುರುಗಳೇ, ನೀವು ಕೊಟ್ಟಿರೋ ಪ್ರಾಣಾಯಾಮ, ಒಂದು ಪ್ರಾಣಾಯಾಮನ ಪುಂಗಿ ಊದಿ ಒಳಗಡೆ ಘಟ ಸರ್ಪ ಇದೆ. ಅದು ಯಾವ ರೀತಿ ಅಂದ್ರೆ ಕುಂಡಲಿನಿ ಶಕ್ತಿ ಒಂದು ಘಟ ಸರ್ಪ. ಅದು ಆ ಘಟ ಸರ್ಪ ಯಾವ ಮೂಲಕನೂ ಎದಳಕ್ಕೆ ಸಾಧ್ಯ ಇಲ್ಲ. ಇದು ಗುರುಗಳು ತೋರಿಸಿರೋ ಮಾರ್ಗ ಬಿಟ್ರೆ ಯಾರು ಇದನ್ನ ಹೇಳ್ತಾರೆ ಸುಮ್ನೆ, ಹಂಗ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ. ಆದ್ರೆ ಸರಿಯಾಗಿ ನಮ್ಗೆ ಗುರುಗಳು ಸಿಗೋವರೆಗೂ ಇವೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ ಗುರುಗಳೇ. ಸುಮ್ನೆ ಏನೋ ಒಂದ್ ಹೇಳ್ತಾರೆ, ಅವ್ರು ಏನೋ ಪುಸ್ತಕ ಓದಿರ್ತಿರ್ತಾರೆ ಬಾಯ್. ಅದೇ ಗುರುಗಳೇ, ಕೊಟ್ಟಿದ್ದೀರಲ್ಲ ಪ್ರಾಣಾಯಾಮ ಮಾಡೋದ್ಮೇಲೆ ಏನಕ್ ಮಾಡ್ತೀವಿ ನಾವು? ಹೆಲ್ದಿ ಕುಂಭಕ ಮಾಡಿ, ರೇಚಕ, ಕುಂಭಕ ಇವನ್ನೆಲ್ಲ ಮಾಡ್ತಾ ಮಾಡ್ತಾ ಏನಾಗ್ತದೆ, ಕುಂಭಕ ಮಾಡೋ ಏನ್ ನಮ್ಮಲ್ಲಿ ಕೆಲವೊಂದು ನರನಾಡಿಗಳು ಕೆಲ್ಸನೇ ಇರಲ್ಲ ಗುರುಗಳೇ, ಸತ್ತು ಮಲಗಿರ್ತವೆ. ಪ್ರಾಣಾಯಾಮ ಕೊಟ್ಟಾಗ ಏನಾಗ್ತದೆ ಅಂದ್ರೆ ಎಲ್ಲಾ ಕಡೆ ದಗದಗ ಅಂತ ಬೆಂಕಿ ಒಳಗಡೆ ಕಾಣಿಸಲ್ಲ ಅಷ್ಟೇ, ಮೇಲೆ ಒಳಗಡೆ ನಿಗ್ತಂಗ ಆಗಿರ್ತದೆ, ಬೆಂಕಿ ಇಟ್ಟಂಗ ಆಗ್ಬಿಟ್ಟು ಎಲ್ಲ. ಸುಮ್ನೆ ನಾರ್ಮಲ್ ಆಗಿ ನೋಡ್ಕೊಂಡ್ರೆ ಏನಾಗ್ತದೆ ಅಂದ್ರೆ ಒಳಗಡೆ ಶಾಖ ಉತ್ಪತ್ತಿ ಆಗ್ದಂಗ ಆಗುತ್ತೆ ಫೀಲು. ಅವು ಶಾಖ ಹೀಟ್ ಆಗುತ್ತೆ, ಓವರ್ ಹೀಟ್ ಆಗುತ್ತೆ. ಈ ಕೆಲವೊಂದು ಗಂಟ್ಲದು ಮೂಗಿಂದು ಕೆಲವೊಂದು ಆಗ್ತದೆ, ಎಲ್ಲ ಬರ್ತದೆ, ಆರೋಗ್ಯ ಸಮಸ್ಯೆ ಇದೆಲ್ಲ ಬರ್ತದೆ. ಬಂದ್ರು ಅದೇನ್ ಮಾಡ್ಬೇಕು ಅಂದ್ರೆ ಇದು ನಮ್ಮ ಇದು ಕರ್ಮದ ಫಲನೇ. ಇದು ಇದೇನೆಲ್ಲ ಬರ್ತಿದ್ಯಾ ನಮ್ ಕರ್ಮದ ಫಲನೇ ಇದು. ಆ ಕರ್ಮದು, ಈ ಕರ್ಮ ನಾವು ಕೆಟ್ಟದ್ದು ಅಂತ ಹೇಳಕಲ್ಲ, ಒಳ್ಳೆ ಕರ್ಮ ಒಳ್ಳೇದು ಕೊಡುತ್ತೆ, ನಮ್ಮ ಕೆಟ್ಟ ಕರ್ಮ ಕೆಟ್ಟದ್ದು ಕೊಡುತ್ತೆ ಅಷ್ಟೇ. ಕರ್ಮ ಏನಂದ್ರೆ ನಾವು ಇವನ್ನೆಲ್ಲ ಸಾಧನೆ ಮೂಲಕ ನೀವೊಂದು ಗಾಯತ್ರಿ ಮಂತ್ರ ಕೊಡ್ತೀರಾ, ಅದು ಎಷ್ಟು ತರ ನಮ್ ಮಾಡಿರೋ ಪಾಪಗಳು ಸರ್ವ ನಾವ್ ಏನೇನ್ ಪಾಪ ಮಾಡಿದೀವೋ ಅದನ್ನೆಲ್ಲ ಸುಡಶಕ್ತಿ ಇದೆ ಗುರುಗಳೇ ಅದಕ್ಕೆ. ಎಷ್ಟು ಪಾಪ ಮಾಡಿದೀವೋ ಅಂದ್ರೆ ಈಗ ಒಂದು ಗೋಹತ್ಯೆ ಆಗಿರ್ಬೋದು, ಯಾವ್ದೇ ಆಗಿರ್ಲಿ, ಒಂದು ಪ್ರತಿಯೊಂದಕ್ಕೂ ಐತದ್ರು ಅದ್ರೊಳಗೆ ಆ ಗಾಯತ್ರಿದು ಆ ಬೀಜಾಕ್ಷರಗಳಿದೆ. ಎಷ್ಟಿದೆ ಗುರುಗಳೇ ಅದ್ರೊಳಗೆ? 27, 24 ಬರುತ್ತಲ್ಲ ಗುರುಗಳೇ. ಅವನ್ನ ಅದ್ ಸರಿಯಾಗಿ ಗೊತ್ತಿಲ್ಲ. ಅದನ್ನ ನಾವು ಒಂದೊಂದು ಬೀಜಾಕ್ಷರ ಒಂದೊಂದು ದೇವಿಗೆ ಸೇರಿದ ಗಾಯತ್ರಿ ಅಂತ ನಾವ್ ಏನ್ ಕೇಳ್ತೀವಿ ಅಂದ್ರೆ ಗುರುಗಳೇ, ನಮ್ಮ ಸರ್ವ ಪಾಪನು ಅದು ಗುರುಗಳೇ. ಇನ್ನೊಂದು ಹೇಳ್ತದೆ, ಯಾರು ಗಾಯತ್ರಿ ಮಂತ್ರ ಜಪ ಅನುಷ್ಠಾನ ದಿನ ಮಾಡ್ತಾನೋ ಅವನು ಬ್ರಾಹ್ಮಣ, ಅವನೇ ಬ್ರಾಹ್ಮಣ. ಅದರೊಳಗೆ ಬ್ರಹ್ಮಜ್ಞಾನ, ಅದರಿಂದ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗುತ್ತೆ ಗುರುಗಳೇ. ಕೊನೆಗೆ ನಮ್ಮ ಸಂಪೂರ್ಣ ಪಾಪ ನಾಶ ಆಗಿ ಕೆಲವೊಂದು ನಾವು ಪೂರ್ವ ಜನ್ಮದ ಪುಣ್ಯದ ಮೂಲಕ ಈ ಗುರುಗಳ ಹತ್ರ ಬಂದು ಕೂತಿರ್ತೀವಿ ಇಲ್ಲಿ ಗುರುಗಳೇ. ಎಲ್ಲ ಎಷ್ಟೋ ಜನ್ಮ ಎತ್ತು ಬಂದಿರ್ತಾರೆ ಗುರುಗಳೇ. ನಾವು ಇಲ್ಲಿ ಏನ್ ಬಂದಿದ್ದೇವೆ, ಇನ್ನೂ ಮುಂದೆ ಸಾಧನೆ ಮಾಡ್ತಾ ಮಾಡ್ತಾ ಗೊತ್ತಾಗ್ಬೋದು. ಈಗ ಇಂದ್ರಿಯಗಳೆಲ್ಲ ನಿಗ್ರಹ ಆಗಿದಾವ. ಹೌದು ಗುರುಗಳೇ, ಎಲ್ಲ ಆಲ್ಮೋಸ್ಟ್ ಅಲ್ಲ ಬೇರೆ ಇದು ಈ ಒಂದು ತಿನ್ಬೇಕು, ಕುಡಿಬೇಕು, ನೋಡ್ಬೇಕು, ಮಾಡ್ಬೇಕು, ಈ ತರ ಎಲ್ಲ ಅನ್ಸಲ್ಲ ಗುರುಗಳೇ. ಈಗ ಯಾವ್ದು ತಿನ್ನೋದು ಕುಡಿಯೋದೆಲ್ಲ ಇಲ್ಲ. ನಾನು ಗುರುಗಳೇ ಅಷ್ಟು ಚಟಕ್ಕೆ ದಾಸ, ಇದನ್ ಚಟನೇ ನೋಡ್ಬೇಕು ಅನ್ಸಲ್ಲ ನಂಗೆ. ಎಷ್ಟೋ ಜನ ಚಟ ಮಾಡೋರ್ ಜೊತೆನೆ ಇರ್ತೀನಿ ಕೆಲ್ಸಕ್ಕೆ ಹೋಗಿದಾಗ. ಮನ್ಸಲ್ಲ ಟೀ ಕುಡಿಬೇಕಾದ್ರೆ ಯೋಚನೆ ಮಾಡ್ತೀನಿ ಗುರುಗಳೇ, ಕುಡಿಬಹುದಾ ಇಲ್ಲಿ, ಇವ್ರದ್ದೇನ ಕರ್ಮ ಇರತ್ತಾ ಯಪ್ಪನು ಏನ್ ಮನ್ಸಲ್ಲಿ ಯೋಚನೆ ಮಾಡ್ಕೊಂಡಿ ಒಂದು ಅದನ್ನ ಮಾಡ್ತಾರೋ ಅವಾಗ ಅದ್ ನಮಗೂ ಬರ್ಬೋದಲ್ಲ. ಅದು ಗುಣ ನಮಗ್ ತಡಿಬೋದಲ್ಲ ನಮ್ ಸಾಧನೆಗೆ ಅನ್ನ ಇದು ಬರುತ್ತೆ, ಚಿಂತೆ ಬರುತ್ತೆ. ಆಮೇಲೆ ಮನ್ಸಲ್ಲಿ ಯಾರನ್ನ ಒಂದ್ ಸುಳ್ಳು ಹೇಳೋಣ, ಸುಳ್ಳ ಯಪ್ಪ ಇದನ್ನೆಲ್ಲ ಮಾಡ್ಬಾರ್ದಪ್ಪ ಅಂತ ನಮಗೆ ಅನ್ಸ್ತಾ ಇರೋದು. ಒಳಗಡೆ ಯುದ್ಧ ನಡೀತಾ ಇರೋದು ಗುರುಗಳೇ. ಹೌದು ಗುರುಗಳೇ. ಆಮೇಲೆ ನಾವು ಶುಂಭ, ನಿಶುಂಭ, ಚಂಡ, ಮುಂಡ ಇವ್ರನ್ನೆಲ್ಲ ಅಂತೀವಿ ಗುರುಗಳೇ. ಹೊರಗಡೆನೇ ಇಲ್ಲ ಗುರುಗಳೇ, ಒಳಗಡೆನೇ ಇದೆ. ಇವರೆಲ್ಲ ಒಳಗೆ ಇದ್ದಾರೆ, ಇವ್ರನ್ನೇ ಸಂಹಾರ ಮಾಡಿಕೊಂತ ಬರ್ಬೇಕಾಗಿದೆ. ಹೌದು ಗುರುಗಳೇ. ಅದೇ ಗುರುಗಳೇ, ನಮ್ಮ ಕುಂಡಲಿನಿ ಶಕ್ತಿ ಏನಿದೆ ಅದು ಸರ್ಪದ ಕುಂಡಲಿನಿ ಕಾಯಿಲ್ಡ್ ಎನರ್ಜಿ ತರ ಇದೆ ಒಳಗಡೆ. ಆ ಎನರ್ಜಿ ನಮ್ಮ ನೀವು ಕೊಟ್ಟಿರೋ ಪ್ರಾಣಾಯಾಮ ಆಗಿರ್ಬೋದು, ಒಂದ್ ಸಾಧನೆ, ದೇವಿ ಪಾರಾಯಣ ಇವೆಲ್ಲ ಮಾಡ್ತಾ ಮಾಡ್ತಾ ಕರೆಕ್ಟ್ ಆಗಿ ಮಾಡ್ತಾ ಹೋದಂಗೆ ಒಂದಕ್ಕೊಂದು ಇದಕ್ಕೆ ಸಂಬಂಧ ಇಲ್ಲದಂಗೆ ನೀವ್ ಯಾವ್ದು ಮಾಡ್ಸಿಲ್ಲ. ಪ್ರತಿಯೊಂದಕ್ಕೂ ಅದ್ರದ್ದೇ ಅದು ಒಂದು ಇದಿದೆ. ಅದು ಇದು ಇವನ್ ಮಾಡಿದ್ರೇನೆ ಇದು ಕಂಪ್ಲೀಟ್ ಆಗೋದು. ಅದಕ್ಕೋಸ್ಕರ ಕೊಟ್ಟೆ, ಸುಮ್ನೆ ನೀವ್ ಏನೋ ಒಂದು ಇದು ಕೊಟ್ಟಿಲ್ಲ. ಅದು ಜ್ಞಾನಸಿಂಧ ನಿಮ್ಗೆ ಏನ್ ಅರ್ಥ ಆಗಿದೆ ಗುರುಗಳೇ? ಅದು ಜ್ಞಾನ ಸಿಂಧು ಅಂದ್ರೆ ಈಗ ಈಶ್ವರ ಏನು ಶಿವನ ನಾವು ಆರಾಧನೆ, ಆ ಶಿವ ತನ್ನ ಮಗನಾದ ಷಣ್ಮುಖನಿಗೆ ಬೋಧನೆ ಮಾಡ್ತಿದ್ದಾನೆ. ಅವನು ಶಿಶು ಮಗು, ಅವನು ಒಂದು ಸಾಧನೆ ಮಾಡಬೇಕು ಅಂದ್ರೆ ಒಂದು ಸಾಧನೆಗೆ ಗುರು ಹೆಂಗಿರ್ಬೇಕು, ಶಿಷ್ಯ ಹೆಂಗಿರ್ಬೇಕು, ಶಿಷ್ಯನ ಲಕ್ಷಣ ಏನು, ಗುರುವಿನ ಲಕ್ಷಣ ಏನು, ಡಾಂಬಿಕ ಗುರುವಿನ ಲಕ್ಷಣ, ಡಾಂಬಿಕ ಶಿಷ್ಯನ ಲಕ್ಷಣ ಏನು, ನಿನ್ನ ದೇಹದಲ್ಲಿ ಯಾವ ರೀತಿ ನೀನ್ ಸಾಧನೆ ಮಾಡೋದಕ್ಕೆ ನಿನ್ನ ದೇಹದ ಬಗ್ಗೆ ತಿಳ್ಕೊ. ಜನ್ಮಗಳ ನಿರ್ಣಯ, ಈ ಜೀವನಿಗೆ ಜನ್ಮಗಳ ನಿರ್ಣಯ, ಇಂತ ಯೋನಿಲಿ ಯಾಕೆ ಬಿದ್ದ, ಹೆಂಗ್ ಬಂತು ಅನ್ನೋದು ಗುರುಗಳೇ. ಆಮೇಲೆ ಒಂದೊಂದು ನಾವೀಗ ಒಂದ್ ಸಾಧನೆ ಮಾಡ್ತಾ ಮಾಡ್ತಾ ಗುರುಗಳೇ ಏನ್ ಬರುತ್ತೆ, ಸಾಧಕನಿಗೆ ಇಂಥ ದಾರಿಲಿ ಹೋಗ್ಬೇಕು ಅಂತ ಎಲ್ಲ ಅನ್ಸುತ್ತೆ. ಅವಾಗ ಪ್ರತಿಯೊಂದ್ರದ್ದು ವಿವರಣೆ ಇದೆ ಗುರುಗಳೇ ಅದ್ರೊಳಗೆ. ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡು ಹೋದ್ರೆ ಅವರು ಬೇಕಾದ ಗುರಿನ ಮುಟ್ಟಿಸೋ ಅದಕ್ಕೆ ಶಕ್ತಿ ಐತದ. ಎಲ್ಲಾ ಗುರುವಿನ ಲಕ್ಷಣನೇ ಇದೆ ಅಲ್ಲ, ಎಲ್ಲ ಇದೆ ಗುರುಗಳೇ. ಈಗ ನಮ್ ಯೂಟ್ಯೂಬ್ ಅಲ್ಲಿ ಬರ್ತಾರಲ್ಲ ಗುರುಗಳು, ಯಾರನ್ನ ಲಕ್ಷಣಗಳಿದ್ದಾವ ಅದ್ರೊಳಗೆ ನೀವು ಅಂತೆ ಗುರುಗಳೇ. ಅದ್ರೊಳಗೆ ಕೆಲವೊಂದು ಪದ ಬಳಸಿದ್ದಾರೆ, ಕೆಲವೊಂದು ಒಂದ್ ಪದ ಇದೆ ಗುರುಗಳೇ, ಇನ್ನೂ ಕೆಲವೊಂದು ತದ್ದಿದ್ದಾರೆ ಅಂತ ಹೇಳ್ತಾರೆ ಗ್ರಂಥದಲ್ಲಿ. ಅವಶ್ಯ ಪದಗಳು ಇದೆ ಕೆಲವೊಂದು. ಅದೇ ಗುರುಗಳೇ, ನಾವು ಯಾವ್ದಾವ್ದನ್ನ ದೇಹ ಮೊದ್ಲು ಅದ್ರೊಳಗೆ ಏನ್ ಹೇಳ್ತೇವೆ ಅಂದ್ರೆ ಗುರುಗಳೇ, ನಿನ್ ದೇಹ ಯಾವ ರೀತಿ ಆಗಿದೆ ತಿಳ್ಕೊ.
ಅದ್ರೊಳಗೆ ಯಾವ್ಯಾವ ನಿನ್ಗೆ ಏನ್ ಮಾಡೋದು ಏನಾಗುತ್ತೆ, ಈ ತಾಮಸ ಆಹಾರ ಯಾವುದು, ಸಾತ್ವಿಕ ಆಹಾರ ಯಾವುದು, ಈ ತರ ಎಲ್ಲ ಪ್ರತಿಯೊಂದ್ರದ್ದು ವಿವರಣೆ ಇದೆ ಗುರುಗಳೇ. ದೇಹ ಯಾವ ರೀತಿ ರಚನೆ ಆಗಿದೆ, ಅದೇ ಕಾರ್ಯಕಾರಣ ಸಂಬಂಧ ಅಂತಾರ. ಹೌದಾ ಗುರು? ಪ್ರತಿಯೊಂದು ಕಾರ್ಯಕ್ಕೂ ಒಂದು ಕಾರಣ ಇರುತ್ತೆ. ಹೌದು ಗುರುಗಳೇ. ಏನ್ ತಗೊಂಡ್ರೆ ಏನಾಗುತ್ತೆ, ಕಾರ್ಯ ಇರೋದಲ್ಲೇ ಕಾರಣ ಇರಲ್ಲ, ಕಾರಣ ಬಿಟ್ಟು ಕಾರ್ಯ ಇರಲ್ಲ. ಕಾರ್ಯ ಇರೋದಿಲ್ಲ, ಪ್ರತಿ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಹೌದು ಗುರುಗಳೇ. ಅದನ್ನೇ ಜ್ಞಾನ ಸಿಂಧುವಿನಲ್ಲಿ ಸ್ಪಷ್ಟವಾಗಿ ಸ್ಪಷ್ಟವಾಗಿ ನೀನ್ ಯಾರು ಅನ್ನೋದ್ರೊಳಗೆ ಕೊನೆಯವರೆಗೂ, ಕೊನೆಯಲ್ಲಿ ನಿನಗೆ ಅರ್ಥವಾಗಂಗೆ ಈಶ್ವರನು ಷಣ್ಮುಖ ಬೇರೆ ಯಾರಲ್ಲ ಗುರುಗಳೇ. ನಾವ್ ಅದನ್ನು ಅಧ್ಯಯನ ಮಾಡ್ತಿದೀವಿ ಅಂದ್ರೆ ಆ ಪುಸ್ತಕ ಈಶ್ವರನಾಗಿರ್ತಾನೆ, ನಾವೇ ಷಣ್ಮುಖನಾಗಿರ್ತೇವೆ, ಬೇರೆ ಏನಿಲ್ಲ ಗುರುಗಳೇ. ಅದ್ರೊಳಗೆ ನಮಗ್ ಬೇಕಾದ ಮಾರ್ಗನ ಆ ಯಪ್ಪನ ಬೋಧನೆ ಮಾಡ್ತಾನೆ ನಮ್ಗೆ. ನಾವು ಅಳವಡಿಸ್ಕೊಳ್ಳೋದು ಬಿಡೋದು ಅವರು ನಮ್ಗ್ ಸೇರಿರ್ತದ. ನಾವ್ ಅಳವಡಿಸ್ಕೊಬೇಕು, ಸುಮ್ನೆ ಅದನ್ನ ಅಧ್ಯಯನ ಮಾಡೋದಲ್ಲ. ಅದು ಅಧ್ಯಯನ ಮಾಡದೆ ಅಧ್ಯಯನ ನಾವ್ ಆಗ್ಬೇಕು. ಅಧ್ಯಯನ ಮಾಡ್ತಾ ಮಾಡ್ತಾ ಅದ್ರೊಳಗಿರೋ ಕೆಲವೊಂದು ಎಲ್ಲಾರು ಒಂದೇ ಸಲ ಅಳವಡಿಸ್ಕೊಳಕಲ್ಲ, ನಿಧಾನಕ್ಕೆ ಒಂದೊಂದೇ ನಿಧಾನಕ್ಕೆ ಆದಷ್ಟು ನಾವು ಅಳವಡಿಸ್ಕೊಳಕ್ಕೆ ಪ್ರಯತ್ನ ಪಡ್ಬೇಕು ಗುರುಗಳೇ. ಈಗ ನಿಮ್ಗೆ ಕುಂಡಲಿನಿ ಆಕ್ಟಿವೇಶನ್ ಆಗಿದೆ, ತುಂಬಾ ಕೆಲಸದಲ್ಲಿ ಇರೋದ್ರಿಂದ ಇನ್ನೂ ಸ್ವಲ್ಪ ಅನುಭೂತಿ ಆಗ್ಬೇಕಾಗಿದೆ. ಅನುಭೂತಿ ಗಮನ ಕೊಟ್ಟಿಲ್ಲ, ಅದು ನಿಮ್ ಕಂಡು ಬಂದಿಲ್ಲ. ಹೌದು. ಈಗ ನೀವು ಪ್ರತ್ಯಾಹಾರ ಮಾಡ್ಬೇಕು. ಮುಂದೆ ಪ್ರತ್ಯಾಹಾರ ಅಂದ್ರೆ ಏನು, ಮನಸ್ಸನ್ನ ಇಂದ್ರಿಯಗಳನ್ನ ಹೊರಮುಖ ಮಾಡಂಗಿಲ್ಲ, ಒಳಮುಖ ಮಾಡ್ಕೋಬೇಕು. ಹಾಗಂತ ಕೆಲ್ಸ ಹೋಗೋದ್ ಬಿಡ್ಬೇಕಾ, ಮನೇಲೆ ಕುಂದಿರ್ಬೇಕಾ, ಹಾಗೇನಿಲ್ಲ, ಎಲ್ಲಿಗನ ಹೋಗಿ. ಆದ್ರೆ ಯಾವುದೇ ಕಾರಣಕ್ಕೂ ಇಂದ್ರಿಯಗಳನ್ನ ಹೊರಮುಖ ಮಾಡಿ ಬಿಡಬೇಡಿ, ಮನಸ್ಸನ್ನ ಹೊರಮುಖ ಮಾಡಬಾರ್ದು. ಅದನ್ನ ಪ್ರತ್ಯಾಹಾರ ಮಾಡ್ಬೇಕು. ಹೌದು. ಅದಕ್ಕ ಪ್ರತ್ಯಾಹಾರ ಅಂತಾರ. ಇದನ್ನ ನೀವು ವರ್ಷಗಟ್ಲೆ ಮಾಡ್ಕೊಂತ ಹೋದ್ರೆ, ಧ್ಯಾನ ಮಾಡ್ತಾ, ಜಾಸ್ತಿ ಧ್ಯಾನ ಮಾಡ್ತಾ, ಇನ್ನೂ ಸ್ವಲ್ಪ ದಿವಸ ಪ್ರಾಣಾಯಾಮ ಮಾಡಿ, ಹಂಗ ಧ್ಯಾನ ಮಾಡ್ತಾ ಹೋದ್ರೆ ಅದು ಪ್ರತ್ಯಾಹಾರ ಆಗತ್ತೆ. ಅಂತರ್ಮುಖ, ಇಂದ್ರಿಯಗಳ ಅಂತರ್ಮುಖ ಆಗ್ತವೆ. ಅದನ್ನ 4-5 ವರ್ಷ ಅದನ್ನ ಸ್ವಲ್ಪ ಬಲಿಷ್ಠ ಮಾಡ್ಬೇಕು. ಹೌದಾ? ಈಗ ಒಂದು ಸಣ್ಣ ಸಸಿ ಇದೆ, ಸಣ್ಣ ಸಸಿಗೆ ಬೇಲಿ ಹಚ್ಬೇಕಾಗತ್ತೆ. ಯಾಕಂದ್ರೆ ಮೇಕೆ ದನ ಗಿನ ಬಂತು ಅಂದ್ಬಿಡ್ತೇವೆ. ಅದು ಮರ ಆದ್ಮೇಲೆ ಅದಕ್ಕೆ ನೀನು ಆನೆ ಕಟ್ಟಿದ್ರು ಅದೇನ್ ಬೋಗೋದಿಲ್ಲ. ಹಂಗೆ ನೀನು ಈಗಿನ್ನು ಸಸಿ ಇದೀಯ, ಆನೆ ಆಗ್ಬೇಕು ಅಂದ್ರೆ ಇಂದ್ರಿಯಗಳು ಯಾವ ಕಾರಣಕ್ಕೂ ಹೊರಗಡೆ ಹೋಗದಂಗೆ ಮಾಡ್ಬೇಕು. ಅಂದ್ರೆ ಸಾಧನೆ ಆ ಮಟ್ಟದಲ್ಲಿ ಇನ್ನೂ ನೀನು ಹೆಚ್ಚಿನ ಸಾಧನೆಯನ್ನ ಮಾಡಿದಾಗ ನಿನಗೆ ಇಂದ್ರಿಯಗಳು ಬಲಿಷ್ಠ ಆಗ್ತವೆ. ಅವಾಗ ನೀನು ಸಂಸಾರದಲ್ಲಿದ್ರು ಕೂಡ ನಿನಗೆ ಏನೋ ಆಗೋದು ಇಲ್ಲ. ಸಂಸಾರದಲ್ಲಿದ್ದು ಪಾರಮಾರ್ಥ ಮಾಡೋದು, ಇದು ರಾಜಯೋಗ. ಸನ್ಯಾಸಿ ಮಾರ್ಗ ಅಲ್ಲ ನಮ್ದು, ಸಂಸಾರಿಗಳ ಮಾರ್ಗ. ಮದುವೆ ಮಾಡ್ಕೊಂಡು 4-5 ಮಕ್ಕಳು ಮಾಡ್ಕೊಂಡು ಮತ್ತೆ ಪಾರಮಾರ್ಥ ಜೀವನ, ಋಷಿ ಪರಂಪರೆಯನ್ನ ಮುಂದುವರ್ಸ್ಬೇಕಾಗುತ್ತೆ. ಈಗಾಗಲೇ ನಮ್ ಸಾಧಕರು ಅರ್ಧಂಬರ್ಧ ಸಾಧನೆ ಮಾಡಿ ಮಧ್ಯದಲ್ಲಿ ನಿಂತಿರ್ತಾರ. ಅವ್ರಿಗೆಲ್ಲ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸಾಧಕರಿಗೆ? ನಾನು ಅಲ್ಲೇ ನಿಂತ್ ಬಂದಿರೋನು, ಅದ್ರಿಂದ ಅವ್ರ ಕೈಲೂ ಆಗತ್ತೆ ಇಲ್ಲ ಅಂತಲ್ಲ. ಅವ್ರು ಏನ್ ಅನ್ಕೊಂಡಿರ್ತಾರೆ, ಅಯ್ಯೋ ಯಪ್ಪ ನಮ್ ಕೈಲಿ ಆಗಲ್ಲ, ಕರ್ಮ. ಇಲ್ಲ ತಪ್ಪು ಅಂತ ಹೇಳಕ್ಕಲ್ಲ, ಅವ್ರವ್ರ ಕರ್ಮ ಅವ್ರವ್ರ ಪೂರ್ವ ಜನ್ಮದ ಅನುಸಾರ ಇರುತ್ತೆ. ನಾವು ಯಾರನ್ನು ಮೇಲೆ ಕೀಳನ್ನ ಕಾಲ ಗುರುಗಳೇ, ಅವ್ರಲ್ಲೂ ಆಗುತ್ತೆ. ಒಂದ್ ಸ್ವಲ್ಪ ಛಲ ಮಾಡ್ಬೇಕು, ಹಠ ಮಾಡ್ಬೇಕು, ಆಗತ್ತೆ, ಆಗ್ದಲೇನಿಲ್ಲ. ಅದನ್ನ ಒಂದ್ಸಲಿ ಒಂದ್ ದೃಢ ಮನ್ಸ್ ಮಾಡ್ಬಿಡಕ್. ಏನೇನ ಮಾಡಿದೀವಿ ಅದಕ್ಕಿನ ಕಷ್ಟಕರವಾಗಿ ಕೆಲಸ ಮಾಡ್ತಾ ಇರ್ತೀವಿ ಗುರುಗಳೇ ನಾವು. ಅದ್ ಮಾಡಕ್ ಎದ್ರಕಂತೀವಿ. ಜಸ್ಟ್ ನಮಗೆ ಜಾಸ್ತಿ ಕಷ್ಟ ಆಗೋದಂದ್ರೆ ಗುರುಗಳೇ, ಪ್ರಾಣಾಯಾಮದಲ್ಲಿ ಒಂದ್ ಸ್ವಲ್ಪ ದಿವಸ ಕಷ್ಟ ಆಗುತ್ತೆ. ಮತ್ತೆ ಹಠ ಮಾರ್ಗ ಅದು, ಪ್ರಾಣಾಯಾಮದಲ್ಲಿ ಹೋಗೋದು ಹಠ ಮಾರ್ಗ. ಅದು ಮುಂದೆ ಧ್ಯಾನದಲ್ಲಿ ಹೋಗೋದು ರಾಜಮಾರ್ಗ, ಹಠ ರಾಜಮಾರ್ಗ ಇದು. ಹೌದು ಗುರುಗಳೇ, ಇದೆಲ್ಲ ಸಂಪೂರ್ಣ ವಿವರ ಜ್ಞಾನ ಸಿಂಧುವಿನಲ್ಲೇ. ಮಠ ಹಠ ರಾಜಯೋಗ ಅಂತ ಇಲ್ವಾ? ಹೌದು ಗುರುಗಳೇ, ಇದು ಹಠ ರಾಜಯೋಗ. ಮೊದಲ ಹಠ, ಆಮೇಲೆ ರಾಜಯೋಗ. ಅಂದ್ರೆ ಅಂತರ್ಮುಖ, ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳನ್ನ ಅಂತರ್ಮುಖ ಮಾಡಿ, ಇಂದ್ರಿಯಗಳನ್ನ ಅಂತರ್ಮುಖ ಮಾಡಿ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಹನ್ನೊಂದು ಮನಸ್ಸು 11 ಇಂದ್ರಿಯಗಳನ್ನ ಅಂತರ್ಮುಖ ಮಾಡಿಕೊಂಡು ತಲ್ಲೀನನಾಗೋದೇ ರಾಜಯೋಗ. ಆದ್ರೆ ಬಲತ್ಪೂರ್ವಕವಾಗಿ ಕುಂಡಲಿನಿಗಳನ್ನ ಆಕ್ಟಿವೇಟ್ ಮಾಡ್ಕೊಂತಲ್ಲ ಪ್ರಾಣಾಯಾಮ ಮೂಲಕ, ಅದು ಹಠಯೋಗ, ಹಠ ರಾಜಯೋಗ. ಇದನ್ನ ನಾವು ಕುಂಡಲಿನಿ ರಾಜಯೋಗ ಅಂತದ್ದು ಮಾಡಿರುವಂತದ್ದು. ಅದಕ್ಕೆ ನಿಮ್ದು ಫೋನ್ ನಂಬರ್ ಹಾಕಿರ್ತೀವಿ. ಸರಿ, ಯಾರಾದ್ರೂ ಸಾಧಕರು ಪ್ರಶ್ನೆಗಳು ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡಿ. ಆಮೇಲೆ ನಿಮ್ಮನ್ನ ಸುತ್ತಮುತ್ತ ಯಾರನ್ನ ಇದ್ರೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಬಂದ್ರೆ, ನಿಮ್ಮ ಟೈಮ್ ಸಿಕ್ಕರೆ ನಿಮ್ಮ ಅಡ್ರೆಸ್ ಕೊಟ್ಟಿರಿ, ಬಂದ್ ಬೇಕಾದ್ರೆ ಭೇಟಿ ಆಗ್ಲಿ. ಆಮೇಲೆ ಅವ್ರಿಗೆ ಆಸಕ್ತಿ ಇತ್ತು ಸಾಧನೆ ಮಾಡಕಂದ್ರೆ ನಮ್ಮ ಹತ್ರ ಬಂದು ಗುರುಕಾಣಿಕೆ ಸಲ್ಲಿಸಿ ದೀಕ್ಷೆಯನ್ನ ಪಡ್ಕೊಳ್ಳಿ. ನಿಮ್ಗೆ ಏನ್ ಗೊತ್ತಿದೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಿ. ಅನೇಕ ಜನ ನಿಮ್ಗೆ ಫೋನ್ ಮಾಡ್ತಾರೆ. ಸಾಧ್ಯವಾದಷ್ಟು ಅವ್ರಿಗೆ ಮಾರ್ಗದರ್ಶನ ಕೊಡಿ. ಸರಿ, ಮತ್ತೆ ಏನು ಹೇಳೋದಿದೆಯಾ? ಇನ್ನೇನಿಲ್ಲ ಗುರುಗಳೇ, ಆಲ್ಮೋಸ್ಟ್ ಅಲ್ಲಿ ಆಗ್ತಾ ಇರುತ್ತೆ. ಇದು ಕೆಲವೊಂದು ಮರವು ಜಾಸ್ತಿ ಗುರುಗಳೇ. ಮತ್ತೆ ಇನ್ನೊಂದು ವಿಡಿಯೋ ಮಾಡುವ, ಅದೆಲ್ಲ ಒಂದು ಲಿಸ್ಟ್ ಬರ್ಕೊಂಡು ಇಟ್ಕೊಳ್ಳಿ. ಇನ್ನು ಮರ್ತಿರೋದನ್ನ ನೆನೆಸಿಕೊಂಡು ಮತ್ತೆ ಮುಂದಾದಂತ ಅನುಭವವನ್ನ ಇನ್ನೊಂದು ವಿಡಿಯೋ ಮಾಡುವ. ಈಗ ನಮ್ಮ ಯೂಟ್ಯೂಬ್ ಸ್ಟುಡಿಯೋ ಬಂದು ಸಂದರ್ಶನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು.